ರಂಗೋತ್ತುಂಗತರಂಗಮಂಗಳಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತದ್ವಿಜಪುಂಗವಾಲಯದೇಹಂ ಚಿಂತಾಸಂತಾಪಲೇಪೋದ್ಭವಮೃತಿಮುಖರಾಶೇಷ ದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನೇತಧ್ಯಾರಜ ಜ್ಞಾನಯೋಗಾದ್ಗಮ್ಯಂ ವಂದೇ ಮುಕುಂದಾಭಿಧಂ ಅಮಲಮಲಂ ಬ್ರಹ್ಮವೇದಾಂತವೇದ್ಯಂ ಯಾಚ್ನಾಮಂದರಲೋಲಿತಾದ್ಯದೌದೈದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತಪಾರಿಜಾತಸುತರುಃ ಸದ್ಬ್ರಹ್ಮಸೂತ್ರಾಮೃತಂ ಆಸೀತ್ತಂತ್ರಪುರಾಣಸನ್ಮಣಿಗಣೋ ಜಾತಶ್ರುಕೇಂದುಃ ಸದಾ ಸೋಯಂ ವ್ಯಾಸಸುಧಾರಿಭಿರ್ಭವತು ಮೇ ಭೂತ್ಯೈ ಸತಾಂ ಭೂತಿದಃ ಸ್ವಾಂತಧ್ವಾಂತನಿಕೃಂತರೇ ಜಿತಮಹಾವೈಕರ್ತರಾಂ ಶೂರಜಂ ನಿರ್ದೋಷಂ ಜಿತಚಂದ್ರಚಂದ್ರಿಕಮಲಂ ನಿರ್ದೋಷಂ ಜಿತಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾದಾವಿರ್ಭೂತಂ ಅಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೇ ಸತಾನ್ ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚರಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಂಗೋತ್ತುಂಗತರಂಗಮಂಗಳಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ಥದ್ವಿಜಪುಂಗವಾಲಯ ಲಸನ್ಮಂತ್ರಾಲಯಾಖ್ಯೇ ಪುರೇ ನವ್ಯೇಂದ್ರೋಪಲನೀಲಭವ್ಯಕರ ಸದ್ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರುರಾಘವೇಂದ್ರಯತಿರಾಟ್ ಕುರ್ಯಾದ್ಧ್ರುವಂ ಮಂಗಳಂ ಸರ್ವಸರ್ವಂ ಸಹೇಶಾನ ಸಭಾಸುಜಿತವಾದಿರಾಟ್ ಸರ್ವದಾ ಸರ್ವದೋ ಭೂಯಾತ್ ರಘುನಾಥಮುನೀಶ್ವರಃ ವಿದ್ವತ್ಪಂಕಜಮಾರ್ತಾಂಡಃ ವಾದಿಮತ್ತೇಭಕೇಸರಿ ಜಗನ್ನಾಥ ಗುರುರ್ಭೂಯಾತ್ ಜಾಯಸೇ ಶ್ರೇಯಸೇ ಮಮ ಶ್ರೀ ನೃಸಿಂಹಪದಾಸಕ್ತ ಮಾನಸಂ ದ್ವಿಜಪುಂಗವಂ ಶ್ರೀಮದ್ಭಾಗವತಾಸಕ್ತಂ ತಾತಪಾದಂ ತಮಾಶ್ರಯೇ ಸ್ವಸ್ತ್ಯಸ್ತು ಸತಾಂ. ಪರಮ ಪೂಜ್ಯರಾದ ಶ್ರೀ ಶುಕಾಚಾರ್ಯರು ಪೂರ್ವದಲ್ಲಿ ಶ್ರೀ ನಾರಾಯಣವರ್ಮ ಪ್ರಭಾವವನ್ನು ಉಪದೇಶ ಮಾಡಿ ವೃತ್ರಾಸುರರಿಗೆ ಅಂತ್ಯಕಾಲದಲ್ಲಿ ಪರಮಾತ್ಮ ದಿವ್ಯವಾದ ಜ್ಞಾನವನ್ನು ದಯಪಾಲಿಸಿದ ವಿಷಯ, ದೈವಾಸುರ ಯುದ್ಧ ವಿಷಯವನ್ನು ವರ್ಣನ ಮಾಡಿದ ಮೇಲೆ ಪರೀಕ್ಷದ್ರಾಜರು ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಸಪ್ತಮಸ್ಕಂಧ ಪ್ರಾರಂಭದಲ್ಲಿ ಷಷ್ಠಸ್ಕಂಧಾಭಿಧೇ ತೀರ್ಥೇ ಸ್ನಾತಃಸಪ್ತಮನಾಂ ಯಥಾ ಶ್ರೀಮದ್ಭಾಗವತೆ ಸ್ನಾತುಂ ಪ್ರಯತೆ ತತ್ವಸಂವಿದೇ. ಶ್ರೀ ವಿಜಯಧ್ವರಿತೀರ್ಥ ಶ್ರೀಪಾದಂಗಳವರು ಸಪ್ತಮಸ್ಕಂಧ ವ್ಯಾಖ್ಯಾನ ಪ್ರಾರಂಭದಲ್ಲಿ ಮಂಗಳವನ್ನು ಮಾಡುತ್ತಾ ಇದ್ದಾರೆ. ಷಷ್ಠಸ್ಕಂಧ ಎಂಬತಕ್ಕ ತೀರ್ಥದಲ್ಲಿ ಸ್ನಾನ ಮಾಡಿ ಸಪ್ತಮಸ್ಕಂಧ ಅನ್ನುವ ತೀರ್ಥದಲ್ಲೂ ಸ್ನಾನ ಮಾಡಲು ಪ್ರಯತ್ನ ಮಾಡುತ್ತಾ ಇದ್ದೀವಿ. ಷಷ್ಠಸ್ಕಂಧಾಭಿಧೇ ತೀರ್ಥೆ ಸ್ನಾತಃಸಪ್ತಮನಾಂ ಯಥಾ ಶ್ರೀಮದ್ಭಾಗವತೆ ಸ್ನಾತುಂ ಪ್ರಯತೆ ತತ್ವಸಂವಿದೇ. ಸೇವಾ ಯೇಷಾಮಪವರ್ಗಗತಿರ್ಜಗತಾಮಲಾಸ್ತೆ ಶ್ರೀಮದ್ವಿಷ್ಣುಂಘ್ರಿತರೋರ್ಹಯುಗಳೇ ಭ್ರಮಂತಃ ಸಂತಃ ಕುರ್ವಂತು ದಯಾಂ ಮಯಿ ವಿಜಯಧ್ವಜತೀರ್ಥೆ ನಿತ್ಯಾಂ ನಿತ್ಯಾಭ್ಯಸ್ತಃ ಅದಿತಿಜಾಂಘ್ರಿ ತನುಲಖತೀರ್ಥಸುತೀರ್ಥೇ. ಸಂತತ ವೇದಾಂತ ಪರಿನಿಷ್ಠಿತಾನಾಮಪಿ ಶ್ರೀನಾರಾಯಣ ಪರಮಪ್ರಸಾದಮಂತರೇಣ ಅನಾಪಾದಿತ ಸಮೀಚೀನ ಜ್ಞಾನಾಮೃತಕಲಾನಾಂ ಕ್ವಚಿತ್ ಕ್ವಚಿದಸುರಜನಮೋಹಾಯ ಪ್ರದರ್ಶಿತ ಶುಕ್ರಶೋಣಿತ ಸಂಪರ್ಕಾದಿಭಿರಿವ ಭಗವತಃ ಪ್ರಾದುರ್ಭಾವೈಃ ತತ್ವೇ ಸಂಶಯಾಲೂನಾಂ ಸತಾಂ ವಿಸಂಶಯಾರ್ಥಂ ಶ್ರೀ ನೃಸಿಂಹಾವತಾರಃ. ನಮ್ಮ ನೃಸಿಂಹದೇವರ ಅವತಾರದ ಉದ್ದೇಶವನ್ನು ತಿಳಿಸುತ್ತಾ ಇದ್ದಾರೆ. ವೇದಾಂತವನ್ನು ಎಷ್ಟು ವ್ಯಾಸಂಗ ಮಾಡಿದರೂ ಕೂಡ ಪರಮಾತ್ಮನ ಮಹಾಪ್ರಸಾದವಾದರೆ ಮಾತ್ರ
ಯಥಾರ್ಥ ಜ್ಞಾನ ಉಂಟಾಗುತ್ತದೆ. ಅಸುರಜನ ಮೋಹನಾರ್ಥವಾಗಿ ಪರಮಾತ್ಮ ಶ್ರೀರಾಮಕೃಷ್ಣಾದಿ ಅವತಾರಗಳಲ್ಲಿ ತಾಯಿ ತಂದೆಗಳ ಸಂಬಂಧವನ್ನ ಇದ್ದವನಂತೆ ವಿಡಂಬನ ಮಾಡಿದ್ದ. ಶ್ರೀರಾಮಾವತಾರದಲ್ಲಿ ಕೌಸಲ್ಯಾ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಅಂದಾಗ ಕೌಸಲ್ಯಾನಂದನ ದಶರಥ ಕುಮಾರ ಶ್ರೀರಾಮ ಅಂತ ಪ್ರಸಿದ್ಧನಾಗಿದ್ದಾನೆ. ಕೃಷ್ಣಾವತಾರದಲ್ಲಿ ಬೃಂದಾವನಸ್ಥ ಪಶು ಬೃಂದಾವನಂ ವೆನುತ ಬೃಂದಾರಕೈಕ ಶರಣಂ ನಂದಾತ್ಮಜಂ ನಿಹತ ನಿಂದಾಕೃದಾಸುರ ಜನಂದಾಮಬದ್ಧ ಜಠರಂ ವಂದಾಮಹೇ ವಯಮಮಂದಾವದಾತರುಚಿ ಮಂದಾಕ್ಷಕಾರಿ ವದನಂ ಕುಂದಾಲಿದಂತಮುತ ಕಂದಾಸಿತ ಪ್ರಭತನುಂದಾವರಾಕ್ಷಸಹರಂ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಈ ರೀತಿಯಾಗಿ ವಾಸುದೇವ ದೇವಕೀನಂದನ ಅಂತ ಕೃಷ್ಣಾವತಾರದಲ್ಲಿ ಪ್ರಸಿದ್ಧನಾದ, ಆದರೆ ತಾಯಿ ತಂದೆಗಳ ಸಂಬಂಧವಿಲ್ಲದೆ ಬಂದ ರೂಪ ಅಂದರೆ ಶ್ರೀ ನೃಸಿಂಹ ರೂಪ. ಆ ಮಹಿಮಾವನ್ನ ಈಗ ಹೇಳ್ತಾ ಇದ್ದಾರೆ. ಅಂದ ಮೇಲೆ ನೃಸಿಂಹದೇವರು ಅಪ್ರಾಕೃತ, ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪೀ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತಃ ಕೇವಲೋ ನಿರ್ಗುಣಶ್ಚ. ಓಂ ಶ್ರುತತ್ವಾಚ್ಚ ಓಂ ಎಂಬುವ ಸೂತ್ರದಲ್ಲಿ ಹೇಳಿದಂತೆ ಆ ಪರಮಾತ್ಮನಿಗೆ ಪ್ರಾಕೃತ ಸಂಬಂಧ ಅನ್ನೋದು ಯಾವಾಗಲೂ ಇಲ್ಲದೆ ಇದ್ದು ಪ್ರಯುಕ್ತವಾಗಿ ಅಪ್ರಾಕೃತತ್ವಾದಿ ಗುಣಗಳಿಂದ ಯುಕ್ತನಾದ ಪರಮಾತ್ಮನ ಮಹಿಮೆಯನ್ನ ಈ ಸಪ್ತಮ ಸ್ಕಂಧದಲ್ಲಿ ನಾವು ಕೇಳಿ ಆನಂದ ಪಡಬೇಕು. ಪ್ರಥಮತಃ ರಾಜರು ಪ್ರಶ್ನೆ ಮಾಡಿದ್ದಾರೆ. ಶ್ರೀರಾಜೋವಾಚ ಸಮಃ ಪ್ರಿಯಸ್ಸು ಹೃದ್ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೇದ್ವಿಷಮೋ ಯಥಾಃ. ಪರಮಾತ್ಮ ಸಮ ಪ್ರಿಯ ಸುಹೃತ್ ಅನಿಮಿತ್ತೋಪಕಾರಿ ಇಂಥ ಸ್ವಾಮಿ ಕೇವಲ ದೇವತೆಗಳಿಗೆ ಪಕ್ಷವನ್ನು ಆಶ್ರಯ ಮಾಡಿ ದೈತ್ಯರನ್ನು ನಿಗ್ರಹ ಮಾಡಿದ್ದಾನೆ. ವೈಷಮ್ಯಾದಿ ದೋಷಗಳು ಪರಮಾತ್ಮನಿಗೆ ಬರುತ್ತದಲ್ಲ ಅಂದಾಗ ಸಮಾಧಾನವನ್ನು ಶ್ರೀ ಶುಕಾಚಾರ್ಯರವರು ಹೇಳುತ್ತಾರೆ. ಯ ಏಷ ರಾಜನ್ನಪಿ ಕಾಲ ಏಷಿತಃ ಸತ್ವಂ ಸುರಾನಿಃ ಕವಿವೇಧಯತ್ಯಜಃ ತತ್ಪ್ರತ್ಯನೇಕಾರ ಸುರಾನ್ಸುರ ಪ್ರಿಯಃ ರಜಸ್ತಮಸ್ಕಾನ್ ಪ್ರಮಿಣೋತ್ಯುರುಶ್ರವಃ ಸ ವಾ ಪುರಸ್ತು ಸೃಷ್ಟಸ್ಯ ಸ್ಥಿತಿರಕ್ಷಾನುವೃತ್ತಯೇ ಸತ್ವಂ ಸುರಗಣಾನ್ ವಿಷ್ಣುಃ ಉಪಬೃಂಹಯತೆ ಬಹು. ದೇವರು ಸುರಪ್ರಿಯ. ಸುರಪ್ರಿಯ ಅಂದರೆ ವೈಷಮ್ಯಾದಿ ದೋಷಗಳು ಪರಮಾತ್ಮನಿಗೆ ಇಲ್ಲ ಎಂಬುದನ್ನು ಸಮರ್ಥನೆ ಮಾಡುತ್ತಾ ಇದ್ದಾರೆ. ಓಂ ವೈಷಮ್ಯ ನಿರ್ಘಣ್ಯೇ ನ ಸಾಪೇಕ್ಷತ್ವಾತ್ ತಥಾ ಹಿ ದರ್ಶಯತಿ ಓಂ ಎಂಬುವ ಸೂತ್ರದಲ್ಲಿ ಕರ್ಮಾಪೇಕ್ಷೆಯ ಫಲದಾತೃತ್ವಾತ್ ನ ತಸ್ಯ ವೈಷಮ್ಯ ನಿರ್ಘಣ್ಯೇ ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಎಂಬುದಾಗಿ ಅವರವರ ಕರ್ಮಾನುಸಾರ ಯೋಗ್ಯತಾನುಸಾರ ಪ್ರವರ್ತಕನಾದ್ದರಿಂದ ಪರಮಾತ್ಮನಿಗೆ ವೈಷಮ್ಯಾದಿ ದೋಷಗಳು ಇಲ್ಲ. ಶೃಣ್ವೇ ವೀರ ಉಗ್ರಮುಗ್ರಂದಮಾಯನ್ನನ್ಯಮನ್ಯಮತಿನೇ ನೀಯಮಾನಃ ಏಧಮಾನದ್ದುಳ್ಭಯಸ್ಯ ರಾಜಾ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಎಂಬುದಾಗಿಯೂ ಸತ್ವಮೇಧೈತೇತ್ಯನೇನ ಯಾ ಸುಖಯೋಗ್ಯತಾ ರಜಸ್ತಮಸ್ಕಾರಿತ್ಯನೇನ ಯಾ ವಧಯೋಗ್ಯತಾ ಏಚ ದೇಹೇಂದ್ರಿಯಾದೇಹ ಕಾರಣಭೂತಾಃ ತ್ರಯೋ ಗುಣಾಃ ಯಶ್ಚ ಗುಣಾನಾಂ ಉನ್ನಾಹಕರಃ ಕಾಲಃ ಯಚ್ಚ ತೇಷಾಂ ತ್ರಯಾಣಾಂ ಗುಣಾನಾಂ ಪುಣ್ಯ ಪಾಪ ಉಭಯಲಕ್ಷಣಂ ಕರ್ಮ ಯಚ್ಚ ಮೂಲಕಾರಣಭೂತಂ ಪ್ರಕೃತಿಪುರುಷಸ್ವರೂಪಂ ಯಚ್ಚ ಭಕ್ತ್ಯಾದಿಕಮೇತತ್ ಸರ್ವಂ ಅವೇಕ್ಷ್ಯ ದೇವಾನಾಂ ಭಕ್ತ್ಯಾದಿಗುಣಾನ್ ಇತರೇಷಾಂ ದ್ವೇಷಾದಿದೋಷಾನ್ ಮನುಷ್ಯಾಣಾಂ ಉಭಯಾತ್ಮಕಂ ಉತ್ಪಾದ್ಯ ಸುಖ ಅಸುಖ ಜಯ ಅಪಜಯ ಜನನ ಮರಣಾದಿ ಫಲದಾತೃತ್ವೇನ ಭಗವತಃ ಸಮತ್ವಮೇವ ನ ವೈಷಮ್ಯ ಎಂಬುದಾಗಿ ಹೀಗೆ ವೈಷಮ್ಯಾದಿ ದೋಷಗಳು ಪರಮಾತ್ಮನಿಗೆ ಇಲ್ಲ ಎಂಬುದಾಗಿ ಹೇಳಿ ಧರ್ಮರಾಜರವರ
ದಿವ್ಯವಾದ ರಾಜಸೂಯ ಯಾಗದಲ್ಲಿ ಶಿಶುಪಾಲನಲ್ಲಿ ಮಾಡಿದ ಅನುಗ್ರಹ ವಿಶೇಷವನ್ನ ಈಗ ನಿರೂಪಣೆ ಮಾಡುತ್ತಾ ಇದ್ದಾರೆ. ಅತ್ರೈವೋದಾಹೃತ ಪೂರ್ವಮಿತಿಹಾಸಸ್ವರ್ಷಿಣ ಪ್ರೀತ್ಯಾಹ ಮಹಾಕೃತೋ ರಾಜನ್ ಪೃಚ್ಛತೆ ಅಜಾತಶತ್ರವೇ. ಸಂದರ್ಭವೇನು? ಧರ್ಮರಾಜರವರು ಶ್ರೀ ಕೃಷ್ಣ ಪರಮಾತ್ಮನನ್ನ ದ್ವಾರಕಾಪಟ್ಟಣದಿಂದ ಬರಮಾಡಿಕೊಂಡವರಾಗಿ ಮಂತ್ರಾಕ್ಷತೆ ಬೆಟ್ಟಲನ್ನು ಕೈಯೊಳಗೆ ಹಿಡಿದುಕೊಂಡು ಪ್ರಾರ್ಥನೆ ಮಾಡುತ್ತಾರೆ. ಹೇ ಪ್ರಭೋ, ತದ್ದೇವ ದೇವ ಭವತಃ ಚರಣಾರವಿಂದ ಸೇವಾನುಭಾವಂ ಇಹ ಪಶ್ಯತು ಲೋಕ ಏಷಃ. ಅಸೂಯ ಪಡತಕ್ಕ ದುರ್ಯೋಧನಾದಿಗಳು ನಿನ್ನ ಪಾದಾವಲಂಬನ ಮಾಡಿದ ಭಕ್ತರನ್ನ ಯಾವ ರೀತಿಯಾಗಿ ನೀನು ರಕ್ಷಣೆ ಮಾಡುತ್ತಿ ಎಂಬುದನ್ನು ನೋಡಿ ಮಾತ್ಸರ್ಯವನ್ನು ಹೊಂದಲೋ ದೇವ. ಈಗ ಕ್ರತುರಾಜೇನ ಗೋವಿಂದ ರಾಜಸೂಯೇನ ಪಾವನೀಹಿ ಯಕ್ಷ್ಯೇ ವಿಭೂತಿರ್ಭವತಃ ತತ್ ಸಂಪಾದಯನಃ ಪ್ರಭೋ. ರಾಜಸೂಯ ಯಾಗವನ್ನು ಮಾಡಬೇಕು ಅಂತಿದ್ದೀರಿ ಸ್ವಾಮಿ, ನೀನು ನೆರವೇರಿಸಿಕೊಡಬೇಕು ಅಂದಾಗ ಈ ರಾಜಸೂಯ ಪ್ರಕರಣದಲ್ಲಿ ಸಪ್ತಮ ಸ್ಕಂಧದಲ್ಲಿ ಮೊದಲನೇ ವಿಷಯವನ್ನು ಹೀಗೆ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಅಧಿಕಾರವನ್ನು ಪರಮಾತ್ಮ ಮುಂದೆ ದಶಮ ಸ್ಕಂಧದಲ್ಲಿ ಹೇಳುವಂತೆ ಕೊಟ್ಟುಬಿಟ್ಟ. ಧರ್ಮರಾಜರನ್ನು ಕರೆದ, ಧರ್ಮರಾಜ ತ್ವಂ ಯಜಮಾನೋ ಭವ, ನೀನು ಯಜಮಾನನಾಗುವಂತ ಮಂತ್ರಾಕ್ಷತೆ ಕೊಟ್ಟ. ಶ್ರೀ ಭೀಮಸೇನ ದೇವರಿಗೆ ಮಹಾನಸಾಧ್ಯಕ್ಷೋ ಭವ, ಅಡಿಗೆ ಮನೆಗೆ ಅಧ್ಯಕ್ಷನಾಗುವಂತ ಅಧಿಕಾರವನ್ನು ಕೊಟ್ಟ. ಯಾಕೆ? ಸರ್ವಂ ಸಪೂತಮಶ್ನಾತಿ ಸ್ವದಿತಂ ಮಹಾತರಿಶ್ವನ. ಶುದ್ಧವಾದ ದೇವರ ನೈವೇದ್ಯವನ್ನ ಸಜ್ಜನರು ಸ್ವೀಕರಿಸಬೇಕಾದರೆ ವಾಯುದೇವರ ಪ್ರಸಾದವೇ ಆಗಬೇಕು. ಅದಕ್ಕಾಗಿ ಮಹಾನುಭಾವರಾದ ವಾಯುದೇವರ ಮಕ್ಕಳು ಅವರ ಪರಮಾನುಗ್ರಹ ಪಾತ್ರಭೂತರಾದ ಸಜ್ಜನರಿಗೆಲ್ಲ ಅನುಗ್ರಹ ಮಾಡುವುದಕ್ಕಾಗಿ ಭೀಮಸೇನ ದೇವರನ್ನು ವ್ಯವಸ್ಥೆ ಮಾಡಿದ. ಬಡಿಸುವ ವಿಷಯದಲ್ಲಿ ದ್ರೌಪದೀ ದೇವಿಯರನ್ನ, ಬಂದವರನ್ನ ಆದರ ಮಾಡುವ ವಿಷಯದಲ್ಲಿ ನಕುಲ ಸಹದೇವರನ್ನ, ಅರ್ಜುನರನ್ನ ಸತ್ಕಾರ ಮಾಡುವ ವಿಷಯದಲ್ಲಿ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಅಧಿಕಾರವನ್ನು ಕೊಟ್ಟಾಗ ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ ಈ 4 ಜನರು ಆಲೋಚನೆ ಮಾಡಿದರು, ನಮಗೂ ಏನಾದರೂ ಕೆಲಸ ಕೊಟ್ಟರೆ ಮಾಡಬಹುದು ಅಂತ ದುರುದ್ದೇಶದಿಂದ ದುರ್ಯೋಧನನನ್ನು ಕರೆದು ಶ್ರೀ ಕೃಷ್ಣ ಪರಮಾತ್ಮ ಅನ್ನತಾನೆ, ದುರ್ಯೋಧನ ತ್ವಂ ಧನಾಧ್ಯಕ್ಷೋ ಭವ, ಐಶ್ವರ್ಯಕ್ಕೆಲ್ಲ ನೀನು ಅಧ್ಯಕ್ಷನಾಗಿರುವಂದು ಬಿಟ್ಟ. ಶಕುನಿ ಕೇಳಿದ, ನನಗೇನು ಕೆಲಸ ಅಂದ. ಹೇಳಿಕೊಡೋದಕ್ಕೆ ನೀನು ಸೂಕ್ತವಾದ ಸಲಹೆಗಾರನಾಗಿ ದುರ್ಯೋಧನನ ಹತ್ತಿರ ಇರಪ್ಪ ಅಂದುಬಿಟ್ಟ. ದುಶ್ಯಾಸನ ಕೇಳಿದ, ನನಗೇನು ಕೆಲಸ ಅಂತ. ಏನಿಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗು, ಅಲ್ಲಿಂದ ಇಲ್ಲಿಗೆ ಬಾ, ಗತ್ವ ಗತ್ವ, ಪೀತ್ವ ಪೀತ್ವ, ಸುಪ್ತ್ವ ಸುಪ್ತ್ವ, ಉಕ್ತ್ವ ಉಕ್ತ್ವ. ಕೆಲವರಂತೂ ಕೆಲವು ಕಲ್ಯಾಣ ಮಂಟಪಗಳಲ್ಲಿ ಒಳ್ಳೆ ಲಕ್ಷಣವಾಗಿ ಅಲಂಕಾರ ಮಾಡಿಕೊಂಡು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅಂತ ಗೊತ್ತಾಗದಂತೆ ಓಡಾಡ್ತಾ ಇರ್ತಾರೆ. ಅವರಿಗೆ ಜೀವನವೆಲ್ಲ 360 ದಿವಸವೂ ಕೂಡ ಕಲ್ಯಾಣ ಮಂಟಪದಲ್ಲೇ. ಈ ಕೆಲಸ ದುಶ್ಯಾಸನಿಗೆ ಕೊಟ್ಟ ಸ್ವಾಮಿ. ಕರ್ಣನನ್ನ ಕರೆದ, ದಾನ ಮಾಡುವುದರಲ್ಲಿ ನೀನು ಶಕ್ತನಾಗಿರಪ್ಪ, ಕರ್ಣೋ ಹೋದಾನೇ ಮಹಾಯಶಾಹ. ಹೀಗೆ ಕೊಟ್ಟ ಮೇಲೆ ಕರ್ಣನನ್ನ ಈ ಕಾರ್ಯಕ್ಕಾಗಿ ಕೊಟ್ಟ ಸ್ವಾಮಿ. ಇಷ್ಟೆಲ್ಲ ಆದ ಮೇಲೆ ಧರ್ಮರಾಜರನ್ನು ಕೇಳುತ್ತಾರೆ, ಎಲ್ಲರಿಗೂ ನಾನು ಕೆಲಸವನ್ನು ಕೊಟ್ಟೆ, ನನಗೇನು ಕೆಲಸ ಕೊಡ್ತೀಯಪ್ಪ ಧರ್ಮರಾಜ ಅಂದ. ಆಗ ಧರ್ಮರಾಜರಂತಾರೆ, ಸ್ವಾಮಿ ನಿನ್ನ ಚಿತ್ತಕ್ಕೆ ಬಂದಂತೆ ಮಾಡು ಸರ್ವೇಶ, ನೀನೇ ಕೆಲಸವನ್ನ ನೀನೇ ತಗೊಳ್ಳೋ ಸ್ವಾಮಿ ಅಂದುಬಿಟ್ಟರು. ಆಗ ನಮ್ಮ ಸ್ವಾಮಿ ಅನ್ನುತ್ತಾ ಇದ್ದಾನೆ, ನಿನ್ನ ಮನೆಯೊಳಗೆ ಇಲ್ಲಿಯವರೆಗೆ ಯಾರು ಮಾಡದೇ ಇರತಕ್ಕ ಕಾರ್ಯವನ್ನು ನಾನು ಮಾಡುತ್ತೇನೆ ಎಂದ ಸ್ವಾಮಿ. ಅದು ಯಾವುದು? ಬಂದ ಭಾಗವತೋತ್ತಮರ ಪಾದವನ್ನು ತೊಳೆಯತಕ್ಕ ಕೆಲಸ ನನಗಿರಲಿ ಎಂದ ಸ್ವಾಮಿ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಕಾರ್ಯವನ್ನು ಮಾಡುವ ವಿಷಯದಲ್ಲಿ ಆಸಕ್ತನಾಗಿದ್ದಾನೆ. ಪಾಪಿ ದುರ್ಯೋಧನಾದಿಗಳು ದುರಾಲೋಚನೆ ಮಾಡಿದರು, ಅಧಿಕಾರ ಹೇಗಿದ್ದರೂ ನನಗೆ ಬಂದಿದೆ, ಆದ್ದರಿಂದ ನಾವು ಏನಾದರೂ ಒಂದು ರೀತಿಯಿಂದ ಅಪ್ರಾಕೃತನಾದ ಪರಮಾತ್ಮನಿಗೆ ದ್ರೋಹವನ್ನು ಮಾಡೋಣ ಅಂತ ತಾವು ಆಲೋಚನೆ ಮಾಡಿ 10 ರೂಪಾಯಿ ಕೊಡೋ ಕಡೆ 1,00,000 ರೂಪಾಯಿನ ಕೊಟ್ಟು ಬಿಡೋಣ ಅಂತ ಹೀಗೆ ದುರಾಲೋಚನೆ ಮಾಡಿದರು. ಪರಮಾತ್ಮ ಮಧ್ಯದಲ್ಲಿ ಬಂದು, ಅಪ್ಪ ದುಡ್ಡೇನಾದರೂ ಸಾಲದೆ ಬಂದರೆ
ದ್ವಾರಕಾದಿಂದ ತರಿಸಿಕೊಡ್ತೀನಿ ಅಂತ ಸ್ವಾಮಿ ಬೇಕಂತ ಕೇಳ್ತಾ ಇದ್ದಾನೆ. ಇಂತಹ ಸಂದರ್ಭ ನಡೆದಾಗ ಅಕ್ಷಯ ವಸ್ತ್ರವನ್ನ ದ್ರೌಪದಿ ದೇವಿಯರಿಗೆ ಕೊಡತಕ್ಕ ಪ್ರಭು ಈ ರಾಜಸೂಯ ಮಂಟಪದಲ್ಲಿ ದುರ್ಯೋಧನನ ಕೈಯೊಳಗೆ ಧನರೇಖಾವನ್ನು ಬರೆದು ಬಿಟ್ಟ. ದುರ್ಯೋಧನ 10 ರೂಪಾಯಿ ಮುಟ್ಟಿದರೆ ಅದು ಲಕ್ಷ ರೂಪಾಯಿ ಆಗೋಣ. ಮಾವಾ ಅಂದ. ಯಾರನ್ನ? ಮಾಮಶ್ರೀ ಶಕುನಿಯನ್ನು ನೋಡಿ. ಏನು ಮುಟ್ಟಿದ್ದೆಲ್ಲ ಅಕ್ಷಯವಾಗುತ್ತಾ ಇದೆ, ಏನು ಮಾಡಲಿ ಎಂದ. ಏನಿಲ್ಲ, ಇದು ಯಾರಿಗೂ ಈ ಸಮಾಚಾರವನ್ನು ಹೇಳಬೇಡ, ನಮ್ಮ ಮನೆಯೊಳಗೆ ಅಕ್ಷಯವಾಗಿ ಬೆಳೆಯುತ್ತೆ ಹಣ ಅಂದ. ಇದು ಎಲ್ಲಿಯವರೆಗೆ ಗೊತ್ತೇನು? ರಾಜಸೂಯ ಮುಗಿಯುವವರೆಗೂ ಮಾತ್ರ ಅಷ್ಟೇ. ಅನಂತರ ಎಲ್ಲರಿಗೆ ಧನ್ಯವಾದವನ್ನು ಹೇಳುವಾಗ ಆ ರೇಖೆಯನ್ನೇ ಅಳಿಸಿಬಿಡ್ತಾನೆ ಶ್ರೀಕೃಷ್ಣ. ಆಮೇಲೆ ದುರ್ಯೋಧನ ಮುಟ್ಟಿದ್ದೆಲ್ಲ ಹೋಗೋದಕ್ಕೆ ಪ್ರಾರಂಭವಾಯಿತು. ಕೆಲವರು ಹೇಳ್ತಾರೆ ವೈದ್ಯರು, ನಮ್ಮ ಹಸ್ತಗುಣ ಬಹಳ ಒಳ್ಳೆಯದು, ಒಂದೇ ಆವೃತ್ತಿ ನಾವು ಔಷಧ ಕೊಡೋದು, 2ನೇ ಆವೃತ್ತಿ ಬರೋ ಹಾಗೇ ಇಲ್ಲ, ಆರೋಗ್ಯವಾದರೂ ಬರೋ ಹಾಗಿಲ್ಲ, ಹೊರಟರೂ ಬರೋ ಹಾಗಿಲ್ಲ. ಇಂಥ ಹಸ್ತಗುಣ ದುರ್ಯೋಧನದು. ಏನಾದರೂ ದೇವರ ಸೇವೆಯನ್ನು ಮಾಡಿ ಗಾಯತ್ರಿ ಜಪವನ್ನು ಮಾಡಿಕೊಂಡು ಧನ್ಯನಾಗಿದ್ದರೆ ಆ ಮಂತ್ರಸಿದ್ಧಿ ಇರ್ತಾ ಇತ್ತು, ಅದಿಲ್ಲ. ಇದಾದ ಮೇಲೆ ರಾಜಸೂಯ ಯಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದ ಬ್ರಾಹ್ಮಣರಿಗೆಲ್ಲ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂ ತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ. ಈ ರೀತಿಯಾಗಿ ಪೂಜಾವನ್ನು ಮಾಡ್ತಾ ಇದ್ದಾನೆ ಸ್ವಾಮಿ. ಅಪ್ರಾಕೃತನಾದ ಪ್ರಯುಕ್ತವಾಗಿ ಪರಮಾತ್ಮ ಪೂಜೆಯನ್ನು ಮಾಡುವಾಗ ಎಲ್ಲರೂ ಬ್ರಾಹ್ಮಣರೆಲ್ಲ ಪೂಜಿತರಾಗುತ್ತಾ ಇದ್ದಾರೆ. ಬ್ರಾಹ್ಮಣರ ಪೂಜಾ ಮಾಡೋ ಕ್ರಮ ಹಾಗೆ ನಮ್ಮ ಸ್ವಾಮಿ. ಹೀಗೆ 16,108 ಮಂದಿ ಪತ್ನಿಯರಿಂದ ಸಹಿತನಾದವನಾಗಿ ಬಂದ ಬ್ರಾಹ್ಮಣರ ಪಾದವನ್ನು ಮೊದಲು ತನ್ನ ದಿವ್ಯವಾದ ಪೀತಾಂಬರದಿಂದ ಒರೆಸಿ ಅವರ ಪಾದಧೂಳನ್ನು ತಲೆಯ ಮೇಲೆ ಹಾಕಿಕೊಂಡು ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಂಬುದಾಗಿ ಪುರುಷ ಸೂಕ್ತವನ್ನು ಹೇಳಿ ಅಭಿಷೇಕ ಮಾಡಿ ದಿವ್ಯ ಸಿಂಹಾಸನದಲ್ಲಿ ಕೂಡಿಸಿ ಗಂಧಾಕ್ಷತ, ದಿವ್ಯವಾದ ಪುಷ್ಪ, ದಿವ್ಯವಾದ ವಸ್ತ್ರಾದಿಗಳಿಂದ ಸಂತೋಷಪಡಿಸುತ್ತಾನೆ ನಮ್ಮ ಸ್ವಾಮಿ. ಈ ಸಂದರ್ಭವನ್ನು ತಿಳಿದ ದುರ್ಯೋಧನ, ಶಕುನಿ, ಕರ್ಣ, ದುಶ್ಯಾಸನ ಈ 4 ಜನರು ದುಷ್ಟರು ಬಂದರು. ಕೃಷ್ಣನ ಕೈಯೊಳಗೆ ನಾವು ಪಾದವನ್ನು ತೊಳೆಸಿಕೊಂಡರೆ ಒಂದು ಮಹತ್ವ ನಮಗೆ ಅಂತ ಇದೊಂದು ವೈಭವದ್ಯೋತಕವಾದ ವಿಷಯ ಅಂತ ತಿಳಿದವರಾಗಿ ಬಂದಿದ್ದಾರೆ. ಸ್ವಾಮಿ ಆ ಕಡೆ ತಿರುಗಿಬಿಟ್ಟ. ನಾವು ಬಂದಿದ್ದೀವಿ ಎಂದರು. ಸ್ವಾಮಿಯಿಂದ ಬಂದ ಉದ್ದೇಶವೇನು? ಏನಿಲ್ಲ, ಎಲ್ಲರಿಗೂ ನೀನು ಪಾದ ತೊಳೆಯಿತಿಯಂತೆ, ನಾವು ಬಂದಿದ್ದೀವಿ ಎಂದರ ದುರ್ಯೋಧನ. ಸ್ವಾಮಿ ಅಂದ, ಇಲ್ಲಿ ಬಂದವರಿಗೆಲ್ಲ ಪಾದವನ್ನು ತೊಳೆಯೋಲಪ್ಪ, ಯಾರು ಧರ್ಮವನ್ನು ನಂಬಿಕೊಂಡು ಬರ್ತಾರೋ ಅವರಿಗೆ ಮಾತ್ರ ಪಾದ ತೊಳೆಯೋದು ಹೊರತು ಬೇರೆಯಲ್ಲ ಅಂದ. ಹಾಗಾದರೆ ನಮ್ಮ ಮಾವನನ್ನು ಕೇಳಿ ಬರ್ತೀನಿ ಅಂತ ಶಕುನಿ ಹತ್ರ ಹೋದ. ಶಕುನಿಯನ್ನು ಕೇಳಿದ, ಮಾವ ಏನು ಮಾಡೋಣ ಅಂದ. ಅಯ್ಯೋ, ಜನ್ಮದಲ್ಲೂ ಧರ್ಮವನ್ನು ನಂಬಿಲ್ಲ, ಒಂದಿಷ್ಟು ಕಾಲು ನೀರಿಗೋಸ್ಕರವಾಗಿ ಅದಕ್ಕೆ ಧರ್ಮವನ್ನು ನಂಬಬೇಕು, ಬೇಡ ಬಿಟ್ಟು ಬಿಡು ಅಂದ. ಸರಿ ಹೋಗಲಿ ಅಂತ ಸ್ವಾಮಿ ಬಿಟ್ಟು ಬಿಟ್ಟಿದ್ದಾರೆ. ಅಗ್ರಪೂಜಾಕ್ಕೆ ವಿಷಯನಾದ ಶ್ರೀಕೃಷ್ಣ ಪರಮಾತ್ಮ ದಿವ್ಯವಾದ ಪೀಠದಲ್ಲಿ ಕೂಡಿಸಿ ಧರ್ಮರಾಜರು ಪೂಜಾವನ್ನು ಸ್ವಾಮಿಗೆ ಮಾಡಿದ್ದಾರೆ. ಇಲ್ಲಿ ಒಂದು ವಿಶೇಷವಾದ ವಿಷಯ, ಶಿಶುಪಾಲ ಪರಮಾತ್ಮನನ್ನು ನೋಡುತ್ತಾ ಇದ್ದಾನೆ. ಅಸುರಾವೇಶದಿಂದ ಪರಮಾತ್ಮನಲ್ಲಿ ದ್ವೇಷ ಮಾಡಿದ, 100 ಅಪರಾಧವನ್ನು ಮಾಡಿದ. 101ನೇ ಅಪರಾಧಕ್ಕೆ ಪರಮಾತ್ಮ ಚಕ್ರವನ್ನು ಪ್ರಯೋಗ ಮಾಡಿ ಆ ಶಿಶುಪಾಲನ ಶಿರಸ್ಸನ್ನು ಛೇದನ ಮಾಡಿದ್ದಾನೆ ನಮ್ಮ ಸ್ವಾಮಿ. ಆದರೆ ತೇಜಸ್ಸು ಬಂದು, ಶಿಶುಪಾಲನ ತೇಜಸ್ಸು ಪರಮಾತ್ಮನಲ್ಲಿ ಬಂದು ಸೇರಿದೆ. ಆಗ ನಾರದರನ್ನು ಧರ್ಮರಾಜರು ಕೇಳುತ್ತಾರೆ, ಸ್ವಾಮಿ ಅಹೋ ಅತ್ಯದ್ಭುತಂ ಹ್ಯೇತತ್ ದುರ್ಲಭೈಕಾಂತಿನಹಮಪಿ ವಾಸುದೇವೇ ಪರೇ ತತ್ವೇ ಪ್ರಾಪ್ತಿಶ್ಚೇದ್ಯಸ್ಯ ವಿದ್ವಿಷಃ ಏತದ್ವೇದಿತುಮಿಚ್ಛಾಮಃ ಸರ್ವ ಏವ ವಯಂ ಮುನೇ ಭಗವನ್ನಿಂದಯಾವೇನಃ ದ್ವಿಜಯಸ್ತಮಧಿಪಾದಿತಃ. ದ್ವೇಷ ಮಾಡಿದವನಿಗೆ ಪರಮಾತ್ಮನಲ್ಲಿ ಪ್ರವೇಶವಾಗಿದೆ, ಇದು ನಂಬಲು ಅರ್ಹವಾದ ವಿಷಯವಲ್ಲ, ಅನುಗ್ರಹ ಮಾಡಬೇಕು ಎಂದಾಗ ನಾರದರನ್ನುತ್ತಾರೆ, ವಸ್ತುತಃ ಪರಮಾತ್ಮನ ದ್ವೇಷಿ ಅಲ್ಲ ಶಿಶುಪಾಲ. ಪೂರ್ವದಲ್ಲಿ ದ್ವಾರಪಾಲಕನಾದ ಜಯ ವಿಜಯರೇ ಸನಕಾದಿಗಳ ಶಾಪದಿಂದ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ ಎಂಬುದಾಗಿ 3 ಜನ್ಮಗಳನ್ನು ಹೊಂದಿದ್ದಾರಪ್ಪ ಇವರು. ವಸ್ತುತಃ ಕೃಷ್ಣನ ಭಕ್ತರೇನೆ ಎಂಬುದಾಗಿ ಹೇಳಿದ ಮೇಲೆ ಧರ್ಮರಾಜರು ಕೇಳುತ್ತಾರೆ, ಸಾಮಾನ್ಯವಾಗಿ ವೈಕುಂಠ ಲೋಕದಲ್ಲಿರತಕ್ಕವರಿಗೆ ಶಾಪಾದಿಗಳು ಬರೋದು ಸಂಭವವಿಲ್ಲ ಅಂದಾಗ
ಮುಕ್ತ ಸ್ಥಳದಲ್ಲಿರುವವರಿಗೆ ಮಾತ್ರ ಶಾಪಾದಿಗಳ ಸಂಬಂಧವಿಲ್ಲ, ಅಮುಕ್ತ ಸ್ಥಳದಲ್ಲಿ ಇವರಿದ್ದ ಪ್ರಯುಕ್ತವಾಗಿ ಶಾಪಾದಿಗಳ ಸಂಬಂಧವನ್ನು ಹೊಂದಿದ್ದಾರೆ. ಹಿರಣ್ಯಕಶಿಪುರ್ಜೇ ಕದಾ ಬ್ರಹ್ಮಣ ಪುತ್ರಾಃ ವಿಷ್ಣೋರ್ಲೋಕಂ ವಿದೃಚ್ಛಯ ಸನಂದನಾದಯೋ ಜಗ್ಮುಃ ಚರಂತೋ ಭುವನತ್ರಯಂ ಪಂಚಷಡ್ಢಾಯನಾರ್ಭಾಭಾಃ ಪೂರ್ವೇಷಾಮಪಿ ಪೂರ್ವಜಾಃ ದಿಗ್ವಾಃ ಸದಶಿಶೂನ್ಮತ್ವಾ ದ್ವಾಸ್ಥೌತಾನ್ ಪ್ರತ್ಯಷೇಧತಾಂ. ವೈಕುಂಠಲೋಕ ನ ತದ್ಭಾಸಯತೆ ಸೂರ್ಯಃ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯತ್ರ ಜ್ಯೋತಿರಜಸ್ರೈ ಯಸ್ಮಿನ್ ಲೋಕೆ ಸ್ವರ್ಹಿತಂ ತಸ್ಮಿನ್ ಮಾಂಧೇಹಿ ಪವಮಾನಾಮೃತೆ ಲೋಕೆ ಅಕ್ಷಿತ ಇಂದ್ರಾಯೇಂದೋ ಪರಿಸ್ರವ. ಇಂಥ ಮಹಾತ್ಮ್ಯೋಪೇತವಾದ ವೈಕುಂಠಲೋಕ, ಅಲ್ಲಿ ಅಮುಕ್ತ ಸ್ಥಳದಲ್ಲಿ ಜೈವಿಜಯರು ಇದ್ದಾಗ ಸನಕಾದಿಗಳು ಪರಮಾತ್ಮನ ದರ್ಶನಕ್ಕಾಗಿ ದಯಮಾಡಿಸಿದಾಗ ಅಡ್ಡಿ ಮಾಡಿದ್ದಾರೆ. ಜೈವಿಜಯರು ಶಪ್ತರಾಗಿರತಕ್ಕ ಜೈವಿಜಯರೇನೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ ದಂತವಕ್ರರಾಗಿ ಜನಿಸಿದರು. ಹಿರಣ್ಯಾಕ್ಷನನ್ನು ಶ್ರೀ ವರಾಹದೇವರು, ಹಿರಣ್ಯಕಶಿಪುವನ್ನು ಶ್ರೀ ನೃಸಿಂಹದೇವರು. ದಂಭೋಲಿ ತೀಕ್ಷ್ಣ ನಖ ಸಂಭೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾ ಸಹನ ಡಿಂಭಾಯ ದತ್ತವರ ಗಂಭೀರನಾದ ದೃಘರೇ. ಅಂಬೋಧಿಜಾನುಸರಣಂಬೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಬೋರುಹಾಭಿನುತ ಮಾಂ. ಈ ಒಂದು ಕ್ರಮದಿಂದ ನೃಸಿಂಹದೇವರ ಅವತಾರ ಅನ್ನೋದು ಹಿರಣ್ಯಕಶಿಪುವನ್ನು ನಿಗ್ರಹ ಮಾಡಿ ಮುದ್ದು ಶ್ರೀ ಪ್ರಹ್ಲಾದರಾಜರನ್ನು ರಕ್ಷಣೆ ಮಾಡುವುದಕ್ಕಾಗಿ ಆಗಿದೆ. ರಾವಣ ಕುಂಭಕರ್ಣರನ್ನ ಶ್ರೀರಾಮಚಂದ್ರದೇವರು ಶ್ರೀರಾಘವಂ ದಶರಥಾತ್ಮಜಮಪ್ರಭೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಮರವಿಂದದಲಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ವೈದೇಹೀ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ. ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಹೀಗೆ ಶ್ರೀರಾಮಾವತಾರ ಮಾಡಿ ರಾವಣ ಕುಂಭಕರ್ಣಾದಿಗಳನ್ನು ನಿಗ್ರಹ ಮಾಡಿದ್ದಾರೆ ಸ್ವಾಮಿ. ಇವನ ಮಹಿಮೆಯನ್ನು ಮುಂದೆ ಮಾರ್ಕಂಡೇಯರು ನಿನಗೆ ಉಪದೇಶ ಮಾಡುತ್ತಾರಪ್ಪ. ಪ್ರಕೃತ ಹಿರಣ್ಯಕಶಿಪು ತನ್ನ ಮಗನಾದ ಮುದ್ದು ಶ್ರೀ ಪ್ರಹ್ಲಾದರಾಜರಲ್ಲಿ ದ್ವೇಷ ಮಾಡಿದ ಅಂದಾಗ ಧರ್ಮರಾಜರು ಕೇಳುತ್ತಾರೆ, ಸ್ವಾಮಿ ವಿದ್ವೇಷೋದಯಿತೆ ಪುತ್ರೇ ಕಥಮಾಸೀನ್ ಮಹಾತ್ಮನಿ ಬ್ರೂಹಿಮೇ ಭಗವನ್ಯೇನ ಪ್ರಹ್ಲಾದೇಪ್ಯಚ್ಯುತಾತ್ಮನಿ. ತನ್ನ ಪುತ್ರರಾದ ಪರಮಾತ್ಮನ ಭಕ್ತಾಗ್ರೇಸರರಾದ ಮುದ್ದು ಶ್ರೀ ಪ್ರಹ್ಲಾದರಾಜರಲ್ಲಿ ಹಿರಣ್ಯಕಶಿಪು ದ್ವೇಷ ಮಾಡಲು ಕಾರಣವೇನು ಅದನ್ನು ಹೇಳಬೇಕು ಅಂದಾಗ, ತಮ್ಮನಾದ ಹಿರಣ್ಯಾಕ್ಷರನ್ನ ಸ್ವಾಮಿ ನಿಗ್ರಹ ಮಾಡಿದ್ದರಿಂದಲೂ ಆ ದೇವರಲ್ಲಿ ಭಕ್ತನಾದ್ದರಿಂದ ಶ್ರೀ ಪ್ರಹ್ಲಾದರಾಜರಲ್ಲಿ ದ್ವೇಷ ಮಾಡಿದ್ದಾನೆ ಹಿರಣ್ಯಕಶಿಪು. ತನ್ನ ತಾಯಿ ಮತ್ತೆ ತಮ್ಮನ ಮಕ್ಕಳು, ತಮ್ಮನ ಹೆಂಡತಿ ಅವರಿಗೆಲ್ಲ ಸುಯಜ್ಞೋಪಾಖ್ಯಾನ ಕುಳಿಂಗೋಪಾಖ್ಯಾನದಿಂದ ಸಮಾಧಾನವನ್ನು ಮಾಡಿ ಹಿರಣ್ಯಕಶಿಪು ಮಂದರ ಪರ್ವತದಲ್ಲಿ ತಪಸ್ಸನ್ನು ಮಾಡಿದಾಗ ಬ್ರಹ್ಮದೇವರು ಒಂದು ವರವನ್ನು ಕೊಟ್ಟಿದ್ದಾರೆ. ಹಿರಣ್ಯಕಶಿಪು ಕೇಳುತ್ತಾರೆ, ಯದಿರಾಸೀಶಮೇಕಹಮಾನ್ ಅಂತ ಶ್ರೀ ಪ್ರಹ್ಲಾದರಾಜರು ಕೇಳುವ ಕ್ರಮ ಬೇರೆ. ಯದಿದಾಸ್ಯಸ್ತಿ ವಿಮತನ್ವರನ್ನೇ ವರದೋತ್ತಮ ಭೂತೇಭ್ಯಃ ತದ್ವಿಸೃಷ್ಟೇಭ್ಯಃ ಮೃತ್ಯುರ್ಮಾ ಭೂನ್ಮಮ ಪ್ರಭೋ. ನನಗೆ ವರವನ್ನು ಕೊಡುವ ಪಕ್ಷದಲ್ಲಿ ತಮ್ಮಿಂದ ಸೃಷ್ಟವಾದ ಪ್ರಾಣಿಗಳಿಂದ ಮರಣ ಬೇಡ ಎಂಬುದಾಗಿ ಹಿರಣ್ಯಕಶಿಪು ಕೇಳಿ ಉನ್ಮತ್ತನಾಗಿದ್ದಾನೆ. ಆದರೆ ದೇವರಿಂದ ಮರಣ ಬೇಡ ಅಂತ ಕೇಳಲಿಲ್ಲ, ದೇವರಿಂದ ವರವನ್ನೂ ಕೇಳಲಿಲ್ಲ, ಮತ್ತೆ ದೇವರಿಂದ ಮರಣ ಬೇಡ ಅನ್ನೋ ವಿಷಯವನ್ನೂ ಕೇಳಲಿಲ್ಲ ಈತ. ಹಿರಣ್ಯಕಶಿಪುವಿಗೆ ಬ್ರಹ್ಮದೇವರು ಎಲ್ಲ ವರಗಳನ್ನು ಕೊಟ್ಟ ಮೇಲೆ ಉನ್ಮತ್ತನಾಗಿ ಎಲ್ಲ ಹವ್ಯಭಾಗ ಕವ್ಯಭಾಗಗಳನ್ನು ತಾನೇ ಸ್ವೀಕಾರ ಮಾಡ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಪರಮಾತ್ಮನನ್ನು ಪ್ರಾರ್ಥಿಸಿದಾಗ ಅಭಯ ಪ್ರದಾನ ಮಾಡಿದ್ದಾನೆ ನಮ್ಮ ಸ್ವಾಮಿ. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮಯಿ ಚ ವಿದ್ವೇಷಃ ಸವಾಶು ವಿನಶ್ಯತಿ ನಿರ್ವೈರಾಯ ಪ್ರಶಾಂತಾಯ
ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾದೃಶ್ಯೇತ್ ಹರಿಷ್ಯೇಪಿ ವರೋರ್ಜಿತಂ. ಹೀಗೆ ವರವನ್ನು ಕೊಟ್ಟ ಮೇಲೆ ದೇವತೆಗಳೆಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ಪ್ರಯಾಣ ಮಾಡಿದ್ದಾರೆ. ಹಿರಣ್ಯಕಶಿಪುವಿಗೆ ಪರಮಭಾಗವತೋತ್ತಮರಾದ ಮುದ್ದು ಶ್ರೀ ಪ್ರಹ್ಲಾದರಾಜರು ಅವತಾರ ಮಾಡಿದರು. ಅಂಥ ಇಂಥವರಲ್ಲ ಇವರಂಥವರು ಬೇಕೆಂತ ಹುಡುಕಿದರಿಲ್ಲ. ಎಂತೆಂಥ ವಿಷಯದ ಭ್ರಾಂತಿ ಈತಗೆ ಇಲ್ಲ. ಅನಂತಾದ್ರೀಶನ ಚಿಂತನದ ಬಗೆ ಬಲ್ಲ ಸಂಶಯವೂ ಇಲ್ಲ. ಇದರಲ್ಲಿ ಸಂಶಯವಿದ್ದವರಿಗೆ ಸದ್ಗತಿಯೂ ಇಲ್ಲ. ಇಂಥ ಭಾಗವತೋತ್ತಮರು ಅವತಾರ ಮಾಡಿ ದಿವ್ಯವಾದ ರೀತಿಯಿಂದ ಬೆಳೆಯುತ್ತಾ ಇದ್ದಾರೆ. ಹಿರಣ್ಯಕಶಿಪು ಶ್ರೀ ಪ್ರಹ್ಲಾದರಾಜರ ಗುಣಗಳನ್ನೆಲ್ಲ ವಿಚಾರ ಮಾಡಿ ಕ್ವಚಿದ್ರೋದಿತಿ ಗೋವಿಂದ ಚಿಂತಾ ಚಂಚಲಚೇತನಃ ಕ್ವಚಿದ್ಧಸತಿ ತಚ್ಚಿಂತಾಹ್ಲಾದಃ ಉದ್ಗಾಯತಿ ಕ್ವಚಿತ್. ಸ ಉತ್ತಮ ಶ್ಲೋಕ ಪದಾರವಿಂದಯೋ ಋಷೇವಯ ಅಕಿಂಚನ ಸಂಗಲಬ್ಧಯ ತನ್ವಂತರಾನ್ ನಿರ್ವೃತಿಮಾತ್ಮನೋ ದುಸ್ಸಂಗಹೀನಃ ಸ್ವಮನಶ್ಯಮಂ ವ್ಯಧಾತ್. ಮನಸ್ಸನ್ನು ಸ್ವಾಮಿಯಲ್ಲೇ ಇಟ್ಟಿದ್ದಾರೆ. ಅಹಂಕಾರ ರಹಿತರಾದ ದೇವಸ್ವಭಾವರು ಮಹಾನುಭಾವರು, ವಿದ್ವತ್ಪರಿಜ್ಞೆಯೇ ಮಹಾವಿಶೇಷರು. ಇಂಥ ಮಹಾನುಭಾವರನ್ನು ಚಂಡಾಮರ್ಕನ ಶಾಲೆಗೆ ಕಳುಹಿಸಿ ಹಿರಣ್ಯಕಶಿಪು ಅಭ್ಯಾಸವನ್ನು ಮಾಡಿಸಬೇಕು ಅಂದಾಗ ಗ್ರಹಣ ಮಾಡಲಿಲ್ಲ ಮಹಾನುಭಾವರು. ಬರೇ ಸುಮ್ಮನೆ ಕೇಳಿದರೂ ಪಠನ ಮಾಡಲಿಲ್ಲ. ನ ಪಪಾಠ. ಒಂದು ದಿವಸ ಹಿರಣ್ಯಕಶಿಪು ಶ್ರೀ ಪ್ರಹ್ಲಾದರಾಜರನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಒಳ್ಳೆ ವಿಷಯ ಯಾವುದು ಹೇಳಪ್ಪ ಅಂದಾಗ ಶ್ರೀ ಪ್ರಹ್ಲಾದ ಉವಾಚ ತತ್ಸಾಧು ಮನ್ಯೇ ಸುರವರಿಯ ದೇಹಿನಾಂ ಸದಾ ಸಮುದ್ವಿಗ್ರಹಿಯಾಮಸಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಮನೆಯನ್ನು ಬಿಟ್ಟು ಸಜ್ಜನರ ಸಹವಾಸ ಮಾಡಿ ಶ್ರೀಹರಿಯನ್ನು ಆಶ್ರಯ ಮಾಡಬೇಕು ತಂದೆ, ಇದು ಒಳ್ಳೆಯದು ಅಂದಾಗ ಮನೆಯಲ್ಲೇ ನಾಳೆಯಿಂದ ಅಭ್ಯಾಸ ಮಾಡಿಸಿ ಅಂತ ಹೇಳಿದ್ದಾರೆ. ಮನೆಗೆ ಕರೆದುಕೊಂಡು ಬಂದು ಗುರುಗಳು ಶ್ರೀ ಪ್ರಹ್ಲಾದರನ್ನು ಕೇಳುತ್ತಾರೆ, ಪ್ರಹ್ಲಾದ, ನಿನ್ನ ಬುದ್ಧಿ ವ್ಯತ್ಯಾಸವನ್ನು ನೀನೇ ಮಾಡಿಕೊಂಡಿಯಾ ಅಥವಾ ಮತ್ತೆ ಯಾರು ಮಾಡಿದರಪ್ಪ ಅಂದಾಗ ದೇವರು ಮಾಡಿದರು ಎಂದು ಬಿಟ್ಟರು. ಆಗ ಕುಪಿತರಾಗಿ ಗುರುಗಳು ಘತ್ತವನ್ನು ತಗೊಂಡು ಬನ್ನಿ ಹೊಡೆಯಬೇಕು ಎಂದಿದ್ದಾರೆ. ಕಾರಣ ದ್ರವ್ಯಕ್ಕೋಸ್ಕರವಾಗಿ ಕೈಯನ್ನು ನೀಡಿದ್ದಾರೆ. ಪುನಃ ಪರೀಕ್ಷಾ ಕಾಲ ಪ್ರಾಪ್ತವಾಯಿತು. ಆ ಸಂದರ್ಭದಲ್ಲಿ ಗುರುಗಳು ಹೇಳಿಕೊಟ್ಟ ಒಳ್ಳೆ ವಿಷಯವನ್ನು ಹೇಳು ಪ್ರಹ್ಲಾದ ಅಂತ ಹಿರಣ್ಯಕಶಿಪು ಅಂದಾಗ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ನವವಿಧವಾದ ಭಕ್ತಿಯನ್ನು ಮಾಡಬೇಕು ಎಂಬುದಾಗಿ ಯಾವ ಶಾಸ್ತ್ರ ಹೇಳುತ್ತಾ ಇದೆ ಅದು ಉತ್ತಮವಾದ ಅಧ್ಯಯನ ತಂದೆ ಅಂದ ಮೇಲೆ ಕುಪಿತನಾಗಿ ಹಿರಣ್ಯಕಶಿಪು ಗುರುಗಳ ಮುಖವನ್ನು ನೋಡಿ ಯಾಕೆ ಇಂಥ ಅನ್ಯಾಯ ವಿಷಯವನ್ನು ಕೆಟ್ಟ ವಿಷಯವನ್ನು ಹೇಳಿಕೊಟ್ಟಿದ್ದೀರಿ ಅಂದಾಗ ಗುರುಗಳು ಹೇಳುತ್ತಾರೆ, ನಾವು ಹೇಳಿಕೊಟ್ಟದ್ದಲ್ಲಪ್ಪ, ಇವರ ಸ್ವಾಭಾವಿಕವಾದ ಬುದ್ಧಿ. ಪುನಃ ಪ್ರಹ್ಲಾದರಾಜರನ್ನು ಕೇಳುತ್ತಾನೆ, ಗುರುಗಳು ಹೇಳದೇ ಇದ್ದ ಮೇಲೆ ನಿನಗೆ ಹೇಗೆ ಬಂತು ಇಂಥ ಕೆಟ್ಟ ಬುದ್ಧಿ ಅಂದಾಗ ಶ್ರೀ ಪ್ರಹ್ಲಾದರು ಮತಿರ್ನ ಕೃಷ್ಣೇ ಪರತಸ್ವತೋಪಿ ವಾ ಮಿಥೋ ವಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋಭಿರ್ವಿಶತಾಂತ ಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಂ ನತೇ ವಿದುಸ್ವಾರ್ಥಗತಿಂ ಹಿ ವಿಷ್ಣುಂ ದುರಾಶಯಾಯೇ ಬಹಿರರ್ಥಭಾವಾಃ. ತಂದೆ, ಪರಮಾತ್ಮನ ಪಾದಾವಲಂಬನ ಮಾಡದೇ ಇದ್ದವರಿಗೆ ಈ ಭಾಗ್ಯವೆಲ್ಲ ಒದಗೋದಿಲ್ಲ. ದೊಡ್ಡವರ ಪಾದಧೂಳದಿಂದ ಸ್ನಾತನಾಗಬೇಕು. ಅದಕ್ಕಾಗಿ ಶ್ರೀ ವಿಜಯರಾಯರು ಆಶೀರ್ವಾದ ಮಾಡಿದಾಗ ಚಿರಂಜೀವಿಯಾಗಿರುವ ಚಿಣ್ಣ ನೀನು ಪರಮಭಾಗವತರ ಪದಧೂಳಿ ಧರಿಸುತ್ತಾ ಎಂಬುದಾಗಿ ಆಶೀರ್ವಾದ ಮಾಡಿದ್ದಾರೆ. ದೈತ್ಯ ಬಾಲಕರೆಲ್ಲರೂ ಬಂದಾಗ ಶ್ರೀ ಪ್ರಹ್ಲಾದರಾಜರವರು ದೈತ್ಯ ಬಾಲಕರಿಗೆ ದಿವ್ಯ ಉಪದೇಶ ಮಾಡಿ ನರಸಿಂಹದೇವರನ್ನು ನಾನು ತೋರಿಸುತ್ತೇನೆ ಸ್ವಲ್ಪ ಕಾಲದಲ್ಲೇ ಎಂಬುದಾಗಿ ಪ್ರತಿಜ್ಞಾವನ್ನು ಮಾಡಿ ಮೋಕ್ಷಪ್ರದನಾದ ಪರಮಾತ್ಮನ ಪಾದಾರವಿಂದವನ್ನು ನಿರಂತರ ಸೇವೆ ಮಾಡಿರುವ ಮಕ್ಕಳಿರ ನಿಮಗೆ ಕ್ಷೇಮವಾಗುತ್ತೆ ಎಂಬುದಾಗಿ ಉಪದೇಶ ಮಾಡಿದ್ದಾರೆ. ಈ ಉಪದೇಶಕ್ಕನುಗುಣವಾಗಿ ಶ್ರೀ ನರಸಿಂಹದೇವರ ಪ್ರಾದುರ್ಭಾವ, ಪರಮಮಂಗಳಕರವಾದ ಶ್ರೀ ಪ್ರಹ್ಲಾದರಾಜರ ಸ್ತೋತ್ರ ಇತ್ಯಾದಿಗಳು ಮುಂದಿನ ಪ್ರಕರಣದಲ್ಲಿ ಪ್ರಾರಂಭವಾಗುತ್ತದೆ. ರಾಜಾಧಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ.
ಶ್ರೀಪ್ರಹ್ಲಾದ ಉವಾಚ ಹಂತಾರ್ಭಕಾಮೇ ಶೃಣುತ ವಚೋ ವಃಸರ್ವತಃ ಶಿವಂ ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧಾಮಪ್ರಮಾದ್ಯಥಾ. ಶ್ರೀ ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಉಪದೇಶವನ್ನು ಮಾಡುವಾಗ ಹೀಗೆ ಅನ್ನುತ್ತಾ ಇದ್ದಾರೆ. ಮುಕುಂದ ಚರಣಾರವಿಂದ ನಿರಂತರ ಸೇವೈವ ಇಹ ಮುತ್ರಾನಶ್ವರಾನಂದರಿದಾನಂ ನಾನ್ಯತ್ ಅತಃ ಸೈವ ಬುಭೂಷುಭಿಃ ಇತ್ಯಾದಿ ತಾತ್ಪರ್ಯಂ ನಿರೂಪ್ಯತೆ. ಮೋಕ್ಷಪ್ರದನಾದ ಪರಮಾತ್ಮನ ಪಾದಾರವಿಂದವನ್ನು ನಿರಂತರ ಸೇವೆ ಮಾಡುವುದೇ ಇಹಲೋಕ ಪರಲೋಕದಲ್ಲಿ ಶಾಶ್ವತವಾದ ಸುಖಕ್ಕೆ ಕಾರಣೀಭೂತವಾದುದು. ಅಂತಹ ಪರಮಾತ್ಮನ ಸೇವೆಯನ್ನು ಮಾಡಿರೋ ಮಕ್ಕಳಿರ ಅನ್ನತಾರೆ. ಹಂತಾರ್ಭಕಾಮೇ ಶೃಣುತ ವಚೋ ವಃಸರ್ವತಃ ಶಿವಂ ವಯಸ್ಯಾಹಂ ಪಶ್ಯತ ಮೃತಾಹಂ ಕ್ರೀಡಾಂಧಾಮಪ್ರಮಾದ್ಯಥಾ. ನ ಪುರಾ ವಿವಶಂ ಬಾಲಾಃ ಆತ್ಮನೋರ್ಥೇ ಪ್ರಿಯೇಷಿಣಃ ಗುರೂಕ್ತಮಪಿ ನ ಗ್ರಾಹ್ಯಂ ಯದನರ್ಥೇರ್ಥಕಲ್ಪನಂ. ಯದುಕ್ತ್ಯಾ ನ ಪ್ರಬುಧ್ಯೇತ ಸುಪ್ತಸ್ತ್ವಜ್ಞಾನನಿದ್ರಯ ನ ಶ್ರದ್ಧಧ್ಯಾನ್ಮತಂತಸ್ಯ ಯಥಾಂಧೋ ಹ್ಯಂಧನಹಾಯಕಃ. ಕಶ್ಶತ್ರುಃ ಕೌದಾಸೀನಃ ಕಿಂ ಮಿತ್ರಂ ಚೇಹ ಆತ್ಮನಃ ಭವತ್ಸ್ವವಿನಯೈಃ ಕಿಂ ಸ್ಯಾತ್ ಭವತ್ಸ್ವವಿನಯೈಃ ಕಿಂ ಸ್ಯಾತ್ ದೈವಂ ಸಂಪದ್ವಿಪತ್ಪದಂ. ಪರಮಾತ್ಮನ ಪಾದಾರವಿಂದವನ್ನು ಸೇವೆ ಮಾಡಿ ಧನ್ಯರಾಗಿರೋ ಮಕ್ಕಳಿರ ಚಿಕ್ಕ ವಯಸ್ಸಿನಲ್ಲಿ ಭಾಗವತ ಧರ್ಮಗಳನ್ನು ಆಚರಣೆ ಮಾಡಬೇಕಪ್ಪ. ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. 100 ವರ್ಷ ಬದುಕಿರ್ತೀವಿ, ಸಾಧನೆ ಮಾಡಿಕೊಳ್ಳುತ್ತೀವಿ ಎಂದರು ಮಕ್ಕಳು. ಶತಾಯುರ್ವೈ ಪುರುಷ ಇತಿ ವಚನಾತ್ ಶತಾಯು ಪರ್ಯಂತಂ ಶರೀರಸ್ಥಿತೇ ನಿಶ್ಚಿತತ್ವಾತ್ ತದಂತರಾಲಕಾಲೇ ಅನೇಕ ಶ್ರೇಯಸ್ತಮಾರ್ಜುನೋಪಪತ್ತೇ ಬಾಲ್ಯ ಏವ ನಿವೃತ್ತ ಧರ್ಮಾನುಷ್ಠಾನಶ್ರೇಯಸೇ ಯತನೀಯಮಿತಿ ನಿಯಮಃ ನಾಪೇಕ್ಷಿತಃ ಇತ್ಯಾಶಂಕ್ಯ. ಸತ್ಯಂ ಮಾತೃಗರ್ಭವಾಸಮಾರಭ್ಯ ಶತಾಯು ಪರ್ಯಂತಂ ಶರೀರಸ್ಯ ಸ್ವತಃ ಪರತೋ ವಾ ನಾಶದರ್ಶನಾತ್ ನ ತತ್ಸ್ಥಿತಿಶ್ಚಯ ಶಾಶ್ವತಃ ಅಸ್ತು ವಾ ಕಸ್ಯಚಿತ್ ತಥಾ ಯತ್ನೋ ದರೀದೃಶ್ಯತೆ. ಅನ್ಯವ್ಯಾಪಾರಾಯಾಸಗ್ರಸ್ತತ್ವೇನ ದಿನಮೇನ ಲಕ್ಷಿತವತ್ಸರಾಣಾಂ ಕ್ಷಯಾದ್ಯೇವಂ ನ ಲಕ್ಷವರ್ಷಾಯುಷೇಣಾಪಿ ಮುಕುಂದಚರಣಾರವಿಂದ ಸೇವಾಲಕ್ಷಣ ಶ್ರೇಯಸ್ಸಂಪಾದನಂ ಸುಶಕಂ. ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ಮಾಡಿಕೊಳ್ಳಿರಿ ಮಕ್ಕಳಿರ. 100 ವರ್ಷ ಬದುಕಿದರೆ 50 ವರ್ಷ ನಿದ್ರೆಗೆ, 20 ವರ್ಷ ಬಾಲ್ಯಕೌಮಾರ ಯೌವನಗಳಿಗೆ, ಉಳಿದ 30 ವರ್ಷದಲ್ಲಿ 20 ವರ್ಷ ವೃದ್ಧಾಪ್ಯ, 10 ವರ್ಷದಲ್ಲಿ ಏನು ಸಾಧನೆ ಮಾಡಿಕೊಳ್ಳುತ್ತೀರೋ ಮಕ್ಕಳಿರ. ನಾರದರ ಉಪದೇಶದಿಂದ ಪರಮಾತ್ಮ ನನಗೆ ಪರಮಾನುಗ್ರಹ ಮಾಡಿದ್ದಾನೆ, ನಿಮಗೂ ಅದೇ ರೀತಿಯಾಗಿ ದೇವರ ಅನುಗ್ರಹ ಮಾಡುತ್ತಾರೆ. ತಾಯಿಯ ಗರ್ಭದಲ್ಲಿದ್ದಾಗಲೇ ಶ್ರೀ ನಾರದರು ನನಗೆ ಉಪದೇಶ ಮಾಡಿದರಪ್ಪ. ಭವತಾಮಪಿ ಭೂಯಾನ್ಮೇ ಯದಿ ಶ್ರದ್ಧತೆ ವಚಃ ವೈಶಾರದೀಧಿ ಶ್ರದ್ಧಾತಃ ಸ್ತ್ರೀಬಾಲಾನಾಂಚ ಮೇ ಯಥಾ. ಹೀಗೆ ವಿಸ್ತಾರವಾಗಿ ತತ್ವೋಪದೇಶವನ್ನು ಮಾಡಿದ ಮೇಲೆ ಮಕ್ಕಳೆಲ್ಲರೂ ಶ್ರೀ ಪ್ರಹ್ಲಾದರಾಜರವರ ಉಪದೇಶವನ್ನು ಗ್ರಹಣ ಮಾಡಿದ್ದಾರೆ. ಹಿರಣ್ಯಕಶಿಪುವಿಗೆ ಷಂಡಾಬರ್ಕರು ವಿಜ್ಞಾಪನ ಮಾಡಿದರು. ಅಥ ದೈತ್ಯಸುತಾಸ್ತರ್ವೇ ಶ್ರುತ್ವಾ ತದುರ್ವರ್ಣಿತಂ ಜಗೃಹುರ್ನಿರ್ವದ್ಯತ್ವಾನ್ ಇವ ಗುರುವನುಶಿಕ್ಷಿತಂ. ಅಥಾಚಾರ್ಯಸುತಸ್ತೇಷಾಂ ಬುದ್ಧಿಮೇಕಾಂತ ಸಂಸ್ಥಿತಾಂ ಆಲಕ್ಷ್ಯಭೀತಸ್ತ್ವರಿತಃ ಪ್ರಾಜ್ಞಾ ವೇದಯದ್ಯಥಾ. ಹಿರಣ್ಯಕಶಿಪು ಕುಪಿತನಾಗಿ ಶ್ರೀ ಪ್ರಹ್ಲಾದರಾಜರನ್ನು ಬರಮಾಡಿದ್ದಾನೆ. ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರ ಅಥಮಾ ಸ್ತಬ್ಧಂ ಮಚ್ಚಾತನೋದ್ಧೂತಂ ನೇಷ್ಯೇ ತ್ವಾದ್ಯಯಮಕ್ಷಯಂ. ಎಲ್ಲ ದುರ್ವಿನೀತ ಮಂದಾತ್ಮನ್ ಕುಲಭೇದಕರ, ಎಲ್ಲ ಮಕ್ಕಳಿಗೂ ಬುದ್ಧಿಯನ್ನು ವ್ಯತ್ಯಾಸ ಮಾಡಿದ್ದಿ. ನಿನಗೆ ಯಾರು ಬಲಪ್ರದರು? ನಿನ್ನನ್ನು ಯಮಲೋಕಕ್ಕೆ ಕಳುಹಿಸಿಬಿಡ್ತೀನಿ. ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕಾಃ ಸಹೇಶ್ವರಾಃ ತಸ್ಯ ಮೇ ಭೀತಂ ಮೂಢ ಶಾಸನಂ ಕಿಂ ಬಲೋತ್ಯಗಾಃ. ಆಗ ಶ್ರೀ ಪ್ರಹ್ಲಾದರಾಜರು ಉತ್ತರ ಹೇಳುತ್ತಾರೆ.
ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿದಾಂಚಾಪರೇಷಾಂ ಪರಾವರೇಮಿ ಸ್ಥಿರಜಂಗಮಹಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ ಸೈಶ್ವರಃ ಕಾಲೌರುಕ್ರಮೋऽಸೌ ಓಜಸ್ಸಃ ಸತ್ವಬಲೇಂದ್ರಿಯಾತ್ಮ ಸೇವ ವಿಶ್ವಂ ಪರಮಸ್ವಶಕ್ತಿಭಿಃ ಸೃಜತಿ ಅವತಿ ಅತ್ತಿ ಗುಣತ್ರಯೇಶಃ. ನಮ್ಮ ದೇವರು ಸರ್ವರಿಗೆ ನಿಯಾಮಕನಾಗಿ ಬಲಪ್ರದನಾಗಿದ್ದಾನೆ. ಆ ಸ್ವಾಮಿಯಲ್ಲಿ ಭಕ್ತಿ ಮಾಡು ತಂದೆ, ಕೋಪವನ್ನು ತ್ಯಾಗ ಮಾಡು ಅಂದಾಗ ಆ ಪರಮಾತ್ಮ ಎಲ್ಲಿದ್ದಾನೋ ಸರ್ವತ್ರ ಇದ್ದಾನೆ. ಇದ್ದ ಮೇಲೆ ತೋರಿಸುತ್ತೀಯಾ ಅಂದವನಾಗಿ ಕಂಬವನ್ನು ಒಂದಾವರ್ತಿ ಬಲವಾಗಿ ತಾಡನ ಮಾಡಿದ. ಶ್ರೀ ಪ್ರಹ್ಲಾದರಾಜರಿಗೆ ಪರಮಾನುಗ್ರಹ ಮಾಡುವ ಲಕ್ಷ್ಮೀ ನೃಸಿಂಹದೇವರು ಕಂಬದಿಂದ ದಯಮಾಡಿಸಿದರು. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನಮೃಗಂ ನಮಹಾನುಷಂ. ದಿವ್ಯವಾದ ನೃಸಿಂಹರೂಪದಿಂದ ಪರಮಾತ್ಮ ದಯಮಾಡಿಸಿ ಹಿರಣ್ಯಕಶಿಪುವಿನ ಮುಂದೆ ನಿಂತಿದ್ದಾನೆ. ಯುದ್ಧಕ್ಕಾಗಿ ಹಿರಣ್ಯಕಶಿಪು ಬಂದ. ಅವನನ್ನು ತೊಡೆಯ ಮೇಲೆ ಹಾಕಿಕೊಂಡು ಹಿರಣ್ಯಕಶಿಪುವನ್ನು ನಿಗ್ರಹ ಮಾಡಿ ಬ್ರಹ್ಮಾದಿ ದೇವತೆಗಳಿಂದ ಸ್ತುತನಾಗಿದ್ದಾನೆ ನಮ್ಮ ಸ್ವಾಮಿ. ಆಗ ರಮಾದೇವಿಯರು ಸಮೀಪದಲ್ಲಿ ಇದ್ದಾರೆ. ಶ್ರೀ ನೃಸಿಂಹದೇವರ ರೂಪವನ್ನು ನೋಡಿ ಭಯಪಟ್ಟವರಂತೆ ವಿಡಂಬನ ಮಾಡಿದರು. ವಸ್ತುತಃ ಅಮ್ಮನವರಿಗೆ ಭಯ ಅನ್ನೋದಿಲ್ಲ. ಆದರೆ ಶ್ರೀ ಪ್ರಹ್ಲಾದರಾಜರಿಗೆ ಕೀರ್ತಿಯನ್ನು ಕೊಡಿಸುವುದಕ್ಕೋಸ್ಕರವಾಗಿ ಈ ಕಾರ್ಯವನ್ನು ಮಾಡಿದ್ದಾರೆ. ಆಗ ಬ್ರಹ್ಮದೇವರು ಶ್ರೀ ಪ್ರಹ್ಲಾದರಾಜರನ್ನು ಶ್ರೀ ನೃಸಿಂಹದೇವರಲ್ಲಿಗೆ ಕಳುಹಿಸಿದಾಗ ತಥೇತಿ ಶನಕೈ ರಾಜನ್ ಮಹಾಭಾಗವತೋರ್ಭಕಃ ಉಪೇತ್ಯ ಭುವಿ ಕಾಯೇನ ನನಾಮ ವಿಧೃತಾಂಜಲಿ. ದೇವರ ಸನ್ನಿಧಾನಕ್ಕೆ ಬಂದವರಾಗಿ ನಮಸ್ಕಾರ ಮಾಡಿದ್ದಾರೆ ಶ್ರೀ ಪ್ರಹ್ಲಾದರು. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವಃ ಕೃಪಯಾ ಪರಿಪ್ಲುತಃ ಉತ್ಥಾಪ್ಯ ದಕ್ಷೀರ್ಷ್ಣಿ ಅದಧಾತ್ಕರಾಂಬುಜಂ ಕಾಲಾಹಿ ನಿರ್ದಷ್ಟಧಿಯಾಂಕೃತಃ ಭಯಂ ಸತತ್ಕರಸ್ಪರ್ಶಧುತಾಖಿಲಾಶುಭಃ ಸಪದಿ ಅಭಿವ್ಯಕ್ತಪರಾತ್ಮದರ್ಶನಃ ತತ್ಪಾದಪದ್ಮಂ ಹೃತಿನಿರ್ವೃತೋ ದಧೌ ಹೃಷ್ಯತ್ತನುಃ ಕ್ಲಿನ್ನಹೃತ್ ಅಶ್ರುಲೋಚನಃ. ತನ್ನ ಪಾದದಲ್ಲಿ ನಮಸ್ಕಾರ ಮಾಡಿದ ಮುದ್ದು ಶ್ರೀ ಪ್ರಹ್ಲಾದರಾಜರನ್ನು ಶ್ರೀ ನೃಸಿಂಹದೇವರು ನೋಡಿ ಕೃಪಾದಿಂದ ಮೇಲಕ್ಕೆ ಎಬ್ಬಿಸಿದ್ದಾರೆ. ಅಮೃತಹಸ್ತವನ್ನು ತಲೆಯ ಮೇಲೆ ಇಟ್ಟ. ಇದನ್ನೇ ಶ್ರೀ ಗೋಪಿಕಾಸ್ತ್ರೀಯರು ವಿರಚಿತ ಅಭಯಂ ವೃಷ್ಣಿವರ್ಯತೆ ಶರಣಮೀಯುಷಾಂ ಸಂಸ್ರತೇರ್ಭಯಾತ್ ಕರಸರೋರುಹಂ ಕಾಂತಕಾಮದಂ ಶಿರಸಿ ದೇಹಿನಃ ಶ್ರೀಕರಗ್ರಹಂ. ಸಂಸಾರಕ್ಕೆ ಹೆದರಿ ಶ್ರೀಹರಿಯ ಪಾದವನ್ನು ಆಶ್ರಯ ಮಾಡಿದವರಿಗೆ ಅಭಯಪ್ರದಾನ ಮಾಡಿದ್ದು ನಮ್ಮ ಸ್ವಾಮಿಯ ದಿವ್ಯವಾದ ಕರಕಮಲ. ಹಿಂದೆ ತ್ರೇತಾಯುಗದಲ್ಲಿ ರಾವಣನ ಭಯದಿಂದ ಭೀತರಾದ ಮಹಾನುಭಾವರು ಶ್ರೀ ವಿಭೀಷಣರು ಸರ್ವಲೋಕಶರಣ್ಯಾಯ ರಾಘವಾಯ ಮಹಾತ್ಮನೇ ನಿವೇದಯತ ಮಹಾಂ ಕ್ಷಿಪ್ರಂ ವಿಭೀಷಣಮುಪಸ್ಥಿತಂ. ಗರ್ಭಶಯನ ಮಾಡಿದ ಶ್ರೀರಾಮಚಂದ್ರ ದೇವರಲ್ಲಿಗೆ ದಯಮಾಡಿಸಿದಾಗ ಶ್ರೀಹರಿ ಅಭಯಪ್ರದಾನ ಮಾಡಿದ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯಃ ದದಾಮಿ ಏತದ್ವ್ರತಂ ಮಮ. ಒಂದಾವರ್ತಿ ನಾನು ಶರಣಾಗತರನ್ನು ರಕ್ಷಣೆ ಮಾಡುತ್ತೀನಿ ಅಂತ ಅಭಯಪ್ರದಾನ ಮಾಡಿಬಿಡುತ್ತೇವೆ, ಅದರಿಂದ ಅವರು ಉದ್ಧತರಾಗುತ್ತಾರೆ ಎಂದರು. ಆ ರೀತಿಯಾಗಿ ಶ್ರೀ ಪ್ರಹ್ಲಾದರಾಜರನ್ನು ಎಬ್ಬಿಸಿ ತಲೆಯ ಮೇಲೆ ಅಮೃತಹಸ್ತವನ್ನು ಇಟ್ಟ ಸ್ವಾಮಿ. ಸತತ್ಕರಸ್ಪರ್ಶಧುತಾಖಿಲಾಃ ಶುಭಃ ಸಪದ್ಯಭಿವ್ಯಕ್ತಪರಾತ್ಮದರ್ಶನಃ ತತ್ಪಾದಪದ್ಮಂ ಹೃತಿನಿರ್ವೃತೋ ದಧೌ ಹೃಷ್ಯತ್ತನುಃ ಕ್ಲಿನ್ನಹೃತ್ ಅಶ್ರುಲೋಚನಃ. ಅಮೋಘವಾದ ಸ್ತೋತ್ರವನ್ನು ಪ್ರಾರಂಭ ಮಾಡುತ್ತಾರೆ.
ಕಣ್ಣಿನಲ್ಲಿ ಆನಂದ ಬಾಷ್ಪ ಬರ್ತಾ ಇದೆ, ಗಂಟ್ಲಸರು ಬೇಗದೆ ಬರ್ತಾ ಇದೆ, ಮೈ ರೋಮಾಂಚವಾಗುತ್ತಾ ಇದೆ ಶ್ರೀ ಪ್ರಹ್ಲಾದರಾಜರಿಗೆ. ಶ್ರೀ ಪ್ರಹ್ಲಾದ ಉವಾಚ ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾರಮತಯೋ ವಚಸಾಂ ಪ್ರವಾಹೈಃ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇಃ ಮನ್ಯೇ ಧನಾಭಿಜನರೂಪತಪಶ್ರುತೌಜಃ ತೇಜಃ ಪ್ರಭಾವಬಲಪೌರುಷಬುದ್ಧಿಯೋಗಾಃ ನಾರಾಧನಾಯ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಹಾಯ. ಬ್ರಹ್ಮಾದಿ ದೇವತೆಗಳು ನಿನ್ನನ್ನು ಸ್ತೋತ್ರ ಮಾಡೋ ವಿಷಯದಲ್ಲಿ ಅಶಕ್ತರಾಗಿದ್ದಾಗ ಅಸುರಜಾತಿಯಲ್ಲಿ ಉತ್ಪನ್ನನಾದ ನಾನು ನಿನ್ನನ್ನು ಏನಂತ ಸ್ತೋತ್ರ ಮಾಡೇನೋ ಸ್ವಾಮಿ. ಜಾತಿ ಮುಖ್ಯವಲ್ಲ, ಭಕ್ತಿ ಮುಖ್ಯ. ಮನ್ಯೇ ಧನಾಭಿಜನರೂಪತಪಶ್ರುತೋಜಸ್ತೇಜಃ ಪ್ರಭಾವ ಬಲಪೌರುಷಬುದ್ಧಿಯೋಗಾಃ ನಾರಾಧನಾಯ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಹಾಯ. ಪ್ರಭೋ, ಭಕ್ತಿಯೇ ಮುಖ್ಯ ಅಂತ ಹೇಳಿದ ಮೇಲೆ ಗಜೇಂದ್ರರಿಗೆ ಯಾವ ಯಾವ ಭಾಗ್ಯವಿತ್ತೋ ಸ್ವಾಮಿ. ಗಜೇಂದ್ರರು ನಿನ್ನನ್ನು ಪ್ರಾರ್ಥಿಸಿದರಲ್ಲ. ಆಹೇದಮಾದಿಪುರುಷ ಅಖಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಳನಾಮಧೇಯ ಸ್ಮೃತ್ವಾ ಹರಿ ತಂ ಅರಣಾರ್ಥಿನಮಪ್ರಮೇಯ ಚಕ್ರಾಯುಧಃ ಪತಗರಾಜಭುಜಾಧಿರೂಢಃ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯಾ ಉಜ್ಜಹಾರ. ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಅಂತ ಪ್ರಾರ್ಥನೆ ಮಾಡಿದಾಗ ನೀನು ಬಂದು ರಕ್ಷಣೆ ಮಾಡಲಿಲ್ಲವೇ ಸ್ವಾಮಿ. ವಿಪ್ರಾತ್ವಿಷಡ್ಗುಣಯುತಾದರವಿಂದರಾಭಪಾದಾರವಿಂದ ವಿಮುಖಾತ್ ಶುಪಜಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣಃ ಪುನಾತಿ ಸಕಲಂ ನತು ಭೂರಿಮಾನಃ. ಬ್ರಾಹ್ಮಣನಿಗೆ 12 ಗುಣಗಳಿರಬೇಕು. ವಿಷ್ಣು ಭಕ್ತ್ಯಾದಿಗಳಿಂದ ರಹಿತನಾದ ಈ 12 ಗುಣಗಳಿಂದ ಯುಕ್ತನಾದ ಬ್ರಾಹ್ಮಣನಿಗಿಂತ 12 ಗುಣಗಳಿಲ್ಲದ ಪರಮಾತ್ಮನ ಭಕ್ತಿಯುಕ್ತನಾಗಿರತಕ್ಕ ಶುಭಚ ಶ್ರೇಷ್ಠ ಅಂತ ತಿಳಿಯುತ್ತೀರಿ ಸ್ವಾಮಿ. ನಾವು ಮಾಡತಕ್ಕ ಪೂಜಾಗಳೆಲ್ಲ ಅವರವರ ಉದ್ಧಾರಕ್ಕೆ ಕಾರಣವಾಗುತ್ತದೆ ಹೊರತು ನಿನಗೇನು ಅದರಿಂದ ಪ್ರಯೋಜನವಿಲ್ಲ ಸ್ವಾಮಿ. ನೈವಾತ್ಮನಃ ಪ್ರಭುರಯಂ ನಿಜಲಾಭಪೂರ್ಣಃ ಮಾನಂಜನಾದ ವಿದುಷಃ ಕರುಣೋ ವೃಣೀತೆ ಯಜ್ಜನೋ ಭಗವತೆ ವಿದಧೀತ ಮಹಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಃ ತಸ್ಮಾದಹಂ ವಿಗತ ವಿಕ್ಲವೈಶ್ವರಸ್ಯ ಸರ್ವಾತ್ಮನಾ ನಹಿ ಗೃಣಾಮಿ ಯಥಾ ಮನೀಷಂ ನೀಚೋ ಜಯಾ ಗುಣವಿಸರ್ಗಮನುಪ್ರವಿಷ್ಟಃ ಪೂಯೇತಯೇನ ಹಿ ಪುಮಾನುರ್ವರ್ಣಿತೇನ ಸರ್ವೇ ಹ್ಯಮೇ ವಿಧಿಕರಾಃ ತವ ಸತ್ವಧಾಮ್ನಃ ಬ್ರಹ್ಮಾದಯೋ ವಯಮಿವೇಶನಚೋದ್ಯುಜಂತಃ ಕ್ಷೇಮಾಯ ಭೂತಯ ಹುತಾತ್ಮಸುಖಾಯ ಚಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈಃ. ಮಹಾಪ್ರಭೋ, ನಿನ್ನ ಮುಖ ನೋಡಿದರೆ ಭಯಂಕರವಾಗಿ ಕಾಣುತ್ತಾ ಇದೆ. ಮಹಾಪ್ರಭೋ ಶ್ರೀ ನೃಸಿಂಹ, ದಯಮಾಡಿ ನಿನ್ನ ರೂಪವನ್ನು ಮರೆಮಾಡಿಕೋ ಅಂತ ಅರ್ಜುನರು ಪ್ರಾರ್ಥನೆ ಮಾಡಿದಂತೆ ನಾನೇನು ಹೇಳ್ತಾ ಇಲ್ಲ. ಆದರೆ ನಿನ್ನ ರೂಪದಿಂದ ನನಗೆ ಹೆದರಿಕೆ ಇಲ್ಲ ಸ್ವಾಮಿ. ನಾಹಂ ಬಿಭಿರ್ಯಜಿತತೇತಿ ಭಯಾನಕಸ್ಯ ಜಿಂಹಾಗ್ನಿನೇತ್ರಭೃಗುಟೀರಭಸೋಗ್ರದಂಶ್ರಾತ್ ಆಂತ್ರಸ್ರಜಃ ಕ್ಷತಜಕೇಸರಶಂಕುಕರ್ಣಾತ್ ನಿರ್ಘಾತಭೀತದಿಗಿಭಾದರಿಭಿನ್ನಕಾಗ್ರಾತ್. ಸಂಸಾರಕ್ಕೆ ಬಹಳ ಹೆದರುತ್ತಾ ಇದ್ದೀನಿ ಶ್ರೀ ನೃಸಿಂಹ, ಪರಮಾನುಗ್ರಹ ಮಾಡು. ಆದರೆ ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರಕದನಾತ್ ಕೃಶತಾಂ ಪ್ರಣೀತಃ ಬದ್ಧಸ್ವಕರ್ಮ ವಿರುಷತ್ತಮತೇಂಗ್ರಿಮೂಲಂ ಭೀತಾಪವರ್ಗಂ ಅರಣಂ ಸಮಯಾಂಕದಾನೂ.
ಸಂಸಾರದಲ್ಲಿ ನಾನಾ ವಿಧವಾದ ಕ್ಲೇಶಗಳನ್ನು ಅನುಭವಿಸಿ ಬಹಳ ದುಃಖವನ್ನು ಹೊಂದಿದ್ದೀರೋ ಸ್ವಾಮಿ. ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸಯೋಗ ಜನ್ಮ ಶೋಕಾಗ್ನಿನ ಸಕಲಯೋರುಷದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ಧಿಯಾಹಂ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯಯೋಗಂ. ಈ ಕ್ರಮದಿಂದ ಶ್ರೀ ಪ್ರಹ್ಲಾದರಾಜರು ವಿಸ್ತಾರವಾಗಿ ಸ್ತೋತ್ರ ಮಾಡಿದ ಮೇಲೆ ಶ್ರೀ ನೃಸಿಂಹದೇವರು ಅನ್ನುತ್ತಾರೆ, ಪ್ರಹ್ಲಾದ ಭದ್ರಭದ್ರಂತೆ ಪ್ರೀತೋಹಂತೆ ಸುರೋತ್ತಮ ವರಂ ವೃಣೀಷ್ವಾಭಿಮತಂ ಕಾಮಪೂರೋಸ್ಮ್ಯಹಂ ನೃಣಾಂ ಮಮ ಪ್ರೇಣತ ಆಯುಷ್ಮನ್ ದರ್ಶನಂ ದುರ್ಲಭಂ ಹಿಮೇ ದೃಷ್ಟ್ವಾ ಮಾಂ ನ ಪುನರ್ಜಂತು ಆತ್ಮಾನಂ ತಪ್ತುಮರ್ಹತಿ. ನನ್ನ ಪ್ರಸಾದವಾದ ಮೇಲೆ ಸಕಲ ಪುರುಷಾರ್ಥಗಳು ಸಿದ್ಧವಾಗುತ್ತದೆ. ಶ್ರೀ ಪ್ರಹ್ಲಾದ, ಬೇಕಾದ ವರಗಳನ್ನು ನೀನು ಕೇಳಪ್ಪ ಅಂದಾಗ ಶ್ರೀ ಪ್ರಹ್ಲಾದರನ್ನುತ್ತಾರೆ, ಮಾಮಾ ಪ್ರಲೋಭಯೋತ್ಪತ್ಯ ಸಕ್ತಂ ಕಾಮೇಷು ತೈರ್ವರೈಃ ತತ್ಸಂಗಭೀತೋ ನಿರ್ವಿಣ್ಣಃ ಮುಮುಕ್ಷುಸ್ತ್ವಾಮುಪಾಶ್ರಿತಃ ಭೃತ್ಯಲಕ್ಷಣ ಜಿಜ್ಞಾಸು ಭಕ್ತಂ ಕಾಮೇಷು ಚೋದಯಾತ್ ಭವಾನ್ ಸಂಸಾರ ಬೀಜೇಷು ಹೃದಯ ಗ್ರಂಥುಷು ಪ್ರಭೋ. ನನಗೆ ಯಾವ ವಿಧವಾಗಿರತಕ್ಕ ವಿಷಯಗಳು ನನಗೆ ಆಶೆ ಇಲ್ಲ ಸ್ವಾಮಿ. ಅಹಂ ತ್ವಕಾಮಃ ತ್ವದ್ಭಕ್ತಃ ತ್ವಂತ್ಯ ಸ್ವಾಮಿ ಅನಪಹಾಶ್ರಯಃ ನಾನ್ಯಥೇಹ ವಯೋರರ್ಥೋ ರಾಜಸೇವಕಯೋರಿವ. ಗೀತಾದಲ್ಲಿ ಅಪ್ಪಣೆ ಮಾಡಿದಂತೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಐಹಿಕವಾದ ಭಾಗ್ಯಗಳನ್ನು ನೋಡಿದ್ದೀನಿ ಸ್ವಾಮಿ ನಮ್ಮ ತಂದೆಗಳ ವಿಷಯದಲ್ಲಿ. ರಾಯಃ ಕಳತ್ರಂ ಪಶವಸ್ಸುತಾದಯಃ ಗೃಹಾಮಹೀ ಕುಂಜರಕೋಶಭೂತಯಃ. ಎಲ್ಲವೂ ಕ್ಷಣಿಕವಾದಂತಹದ್ದು, ಅಸಾರವಾದುದು. ಅವು ಯಾವುದು ನನಗೆ ಬೇಡ ಸ್ವಾಮಿನ್, ಪರಮಾನುಗ್ರಹ ಮಾಡು. ಚಂಚಲ ಸಿರಿಯನು ಮುಂಚೆ ನೀ ಕೊಟ್ಟು ಎನ್ನನು ವಂಚಿಸಬೇಡ ಪ್ರಭೋ ಶ್ರೀ ನೃಸಿಂಹ. ಇದು ಏಕಾಂತ ಭಕ್ತರ ಲಕ್ಷಣ. ನಮ್ಮ ಮುದ್ದು ಶ್ರೀ ಪ್ರಹ್ಲಾದರಾಜರಲ್ಲಿ ವಾಯುದೇವರು ವಿಶೇಷತಃ ಸನ್ನಿಹಿತರಾಗಿರೋಣದರಿಂದ ಮಾತರ್ಮೇ ಮಾತರಿಶ್ವನ್ ಪಿತರತುಳಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮ ಮೃತ್ಯಾಹ ಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸತ್ಪುಢಗಣ ಬೃಹತೀಂ ಶಾಶ್ವತೀಮಾಶು ದೇವಾ. ಎಲ್ಲಿ ವಾಯುದೇವರ ಸನ್ನಿಧಾನವಿರುತ್ತದೋ ಅಲ್ಲಿ 8 ಭಾಗ್ಯವನ್ನು ಕೊಡುತ್ತಾರೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಃ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಶ್ರೀ ಪ್ರಹ್ಲಾದರಾಜರಲ್ಲಿ ವಾಯುದೇವರ ಸನ್ನಿಧಾನ, ಶ್ರೀ ವ್ಯಾಸರಾಜರಲ್ಲಿ ದೇವರ ಸನ್ನಿಧಾನ, ವಾಯುದೇವರ ಸನ್ನಿಧಾನ, ಶ್ರೀ ಮಂತ್ರಾಲಯ ಪ್ರಭುಗಳಲ್ಲಿ ಇಂಥ ಸನ್ನಿಧಾನ. ಆದ್ದರಿಂದಲೇ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾಸನೋ ವ್ಯಾದ್ಗುರು ರಾಘವೇಂದ್ರ ಎಂಬುದಾಗಿ ಅವರನ್ನು ಆಶ್ರಯ ಮಾಡಿದವರಿಗೆ ಐಹಿಕ ಪಾರತ್ರಿಕ ಸಕಲ ಸೌಭಾಗ್ಯಗಳನ್ನು ದಯಪಾಲಿಸಿ ಉದ್ಧಾರ ಮಾಡುತ್ತಾರೆ. ಆದ್ದರಿಂದಲೇ ಇವರ ಮಹಿಮಾ ಅಂಥ ಇಂಥವರಲ್ಲ, ಅಂಥ ಇಂಥವರಲ್ಲ, ಇವರಂಥವರು ಬೇಕೆಂತ ಹುಡುಕಿದರಿಲ್ಲ. ಎಂಥೆಂಥ ವಿಷಯದ ಭ್ರಾಂತಿ ಈತಗೆ ಇಲ್ಲ. ಅನಂತಾದ್ರೀಶನ ಚಿಂತನದ ಬಗೆಬಲ್ಲ ಸಂಶಯವೂ ಇಲ್ಲ. ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಶ್ರೀಮತ್ ಪರಿಮಳ ಎಂಬತಕ್ಕ ಗ್ರಂಥವನ್ನು ಮಾಡಿದ್ದಾರೆ. ಶ್ರೀ ವ್ಯಾಸರಾಜರು ವ್ಯಾಸತ್ರಯವನ್ನು ಮಾಡಿದರು. ಶ್ರೀ ಪ್ರಹ್ಲಾದರಾಜರು ಶ್ರೀ ನೃಸಿಂಹದೇವರ ಪ್ರೀತ್ಯರ್ಥವಾಗಿ ದಿವ್ಯವಾದ ಸ್ತೋತ್ರವನ್ನು ಮಾಡಿ ಪರಮಾತ್ಮನಲ್ಲಿ ಅರ್ಪಣೆ ಮಾಡಿದಾಗ ಶ್ರೀ ನೃಸಿಂಹದೇವರನ್ನುತ್ತಾರೆ, ನೈಕಾಂತಿನೋ ಮೇ ಮೈ ಜಾತ್ವಿಹಾಶಿಷಃ ಆಶಾಸತೆ ಮುತ್ರ ತಥಾ ಭವಾದೃಶಾಃ ತಥಾಪಿ ಮನ್ವಂತರಭೇತದತ್ರ ದೈತ್ಯೇಶ್ವರಾಣಾಂ ಅನುಪುಂಕ್ಷ್ವಭೋಗಾನ್.
ಶ್ರೀ ಪ್ರಹ್ಲಾದ, ದೈತ್ಯೇಶ್ವರನ ಭೋಗಗಳನ್ನು ಅನುಭವಿಸಪ್ಪ. ನಾನು ಪರಮಾನುಗ್ರಹ ಮಾಡಿದ್ದೀನಿ. 71 ಚತುರ್ಯುಗ, 51,18,000 ವರ್ಷಗಳ ಕಾಲ ಏನು ರಾಜ್ಯ ಪರಿಪಾಲನೆ ಮಾಡಲೇಬೇಕು ಎಂಬುದಾಗಿ ಅಭಯ ಪ್ರದಾನ ಮಾಡಿ ಬ್ರಹ್ಮದೇವರ ಮೂಲಕವಾಗಿ ಪಟ್ಟಾಭಿಷೇಕ ಮಹೋತ್ಸವವನ್ನು ಶ್ರೀ ಪ್ರಹ್ಲಾದರಾಜರಿಗೆ ನೆರವೇರಿಸಿದ್ದಾರೆ. ತತಃ ಕಾವ್ಯಾದಿಭಿಸ್ತಾರ್ಧಂ ಮುನಿಭಿಃ ಕಮಲಾಸನಃ ದೈತ್ಯಾನಾಂ ದಾನವಾನಾಂಚ ಪ್ರಹ್ಲಾದಮಕರೋತ್ಪತ್ತಿಂ. ಪರಮಾತ್ಮನ ಪರಮಾನುಗ್ರಹ ಅನ್ನೋದು ಶ್ರೀ ಪ್ರಹ್ಲಾದರಾಜರಿಗೆ ಆಗಿದೆ. ನಮ್ಮಪ್ಪನನ್ನು ಉದ್ಧಾರ ಮಾಡಬೇಕು ಅಂದರು. ಎಂದು ನೀನು ಹುಟ್ಟಿದೆಯೋ ಅವತ್ತೇ ನಿಮ್ಮಪ್ಪ ಉದ್ಧತನಾದ. ಆದರೂ ಕೂಡ ವಿಹಿತ ಕಾರ್ಯಗಳನ್ನು ಮಾಡುವಂತ ಮಾಡಿಸಿ ಅನಂತರ ಪಟ್ಟಾಭಿಷೇಕ ಮಹೋತ್ಸವವನ್ನು ನೆರವೇರಿಸಿದ್ದಾರೆ. ಧರ್ಮರಾಜ, ದ್ವೇಷ ಮಾಡಿದ ಶಿಶುಪಾಲನಿಗೆ ದೇವರಲ್ಲಿ ಪ್ರವೇಶ ಹೇಗಾಯಿತು ಅಂತ ನೀ ಕೇಳಿದೆಯಲ್ಲಪ್ಪ. ದ್ವೇಷಿಯಲ್ಲ ಅವನು, ಅಸುರಾವೇಶದಿಂದ ದ್ವೇಷ ಮಾಡಿದ್ದು ಅಷ್ಟೇ. ನೀವೇ ಧನ್ಯರು ಎಂಬುದಾಗಿ ಶ್ರೀ ಪ್ರಹ್ಲಾದ ಚರಿತ್ರೆಗೆ ಫಲಸ್ತುತಿಯನ್ನು ಹೇಳ್ತಾ ಇದ್ದಾರೆ. ಏತದ್ಯ ಆದ್ಯ ಪುರುಷಸ್ಯ ಮೃಗೇಂದ್ರಲೀಲಾಂ ದೈತ್ಯೇಂದ್ರಯೋಥಮವಧಂ ಪ್ರಯತಃ ಪಠೇತ. ದೈತ್ಯಾತ್ಮಜಸ್ಯ ಸತಾಂ ಪ್ರವರಸ್ಯ ಪುಣ್ಯಂ ಶ್ರುತ್ವಾ ಅನುಭಾವಮಗುತೋ ಭಯಮೇತಿ ಲೋಕಂ. ನಿಮ್ಮ ಮನೆಗೆ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ, ನೀವೇ ಧನ್ಯರು. ಯೂಯಂದ್ರಲೋಕೆ ಬತ ಭೂರಿಭಾಗಾಃ ಲೋಕಂ ಪುರಾಣ ಮುನಯೋಭಿಯಾಂತಿ ಯೇಷಾಂ ಗೃಹಾನಾವಸತೀತಿ ಸಾಕ್ಷಾತ್ ಗೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಂ. ಅಂಥ ನಮ್ಮ ಸ್ವಾಮಿ ಸುಪ್ರೀತನಾಗಿ ಸರ್ವಸಜ್ಜನರನ್ನು ರಕ್ಷಣೆ ಮಾಡಲಿ ಎಂಬುದಾಗಿ ನಯಸ್ಯ ಸಾಕ್ಷಾತ್ ಭವಪದ್ಮಜಾದಿಭಿ ರೂಪಂ ಧಿಯ ವಸ್ತುತಯೋಪವರ್ಣಿತಂ ಮೌನೇನ ಭಕ್ತ್ಯಾ ಉಪಶಮೇನ ಪೂಜಿತಃ ಪ್ರಸೀದತಾಂ ಏಷಃ ಸ ಸಾತ್ವತಾಂ ಪತಿಃ. ನಮ್ಮ ದೇವರು ಅತ್ಯಂತ ಪ್ರೀತರಾಗಲಿ ಎಂಬುದಾಗಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಸಮರ್ಪಣ ಮಾಡಿದ್ದಾರೆ. ಯಾರು ಬಂದು ಮಂಗಳಕರವಾದ ಈ ಪರಮಮಂಗಳಕರವಾದ ಶ್ರೀ ಪ್ರಹ್ಲಾದರಾಜರ ಚರಿತ್ರೆಯನ್ನು ಭಕ್ತಿಯಿಂದ ಶ್ರವಣ ಮಾಡುತ್ತಾರೆ, ಅವರಿಗೆ ಸಕಲ ಪುರುಷಾರ್ಥಗಳನ್ನು ಪರಮಾತ್ಮ ದಯಪಾಲಿಸುತ್ತಾನೆ. ಮುಂದೆ ವರ್ಣಾಶ್ರಮ ಧರ್ಮಗಳನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದಾಗಿ 4 ವರ್ಣದವರೆಗೆ ವಿಹಿತವಾದ ಕ್ರಮಗಳನ್ನೆಲ್ಲ ಉಪದೇಶ ಮಾಡಿ ಶ್ರೀ ನಾರದರು ಧರ್ಮರಾಜರನ್ನು ಉದ್ಧಾರ ಮಾಡಿದ್ದಾರೆ. ಲೋಕಾಸ್ತಮಸ್ತ ಸುಖಿನೋ ಭವಂತು. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಕಂ ಸಮಾಹ ಏವಂತೈ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಎಂಬುದಾಗಿ ಮನುಷ್ಯ ಜನ್ಮವನ್ನು ಪರಮಾತ್ಮ ದಯಪಾಲಿಸಿದ ಮೇಲೆ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಎಂಬುದಾಗಿ ಅನೇಕ ಜನ್ಮಾರ್ಜಿತವಾದ ಪುಣ್ಯ ವಿಶೇಷದಿಂದ ಸಾಧನ ಶರೀರವನ್ನು ಪರಮಾತ್ಮ ದಯಪಾಲಿಸಿದ್ದಾನೆ. ಧರ್ಮರಾಜ, ಲಬ್ಧ್ವಾ ಸುದುರ್ಲಭಮಿದಂ ಬಹು ಸಂಭವಂತೆ ಮಾನುಷ್ಯಮರ್ಥದಮನಿತ್ಯಮಪೀಹ ಧೀರಃ ತೂರ್ಣಂ ಯತೇತನಪತೇದನು ಮೃತ್ಯುಯಾವತ್ ನಿಶ್ರೇಯಸಾಯ ವಿಷಯಃ ಖಲು ಸರ್ವತಸ್ಯಾತ್. ಮಾನವ ಜನ್ಮ ಬಹಳ ದೊಡ್ಡದು, ಇದನ್ನು ಹಾನಿ ಮಾಡಬೇಡಿರಿ, ಹುಚ್ಚಪ್ಪಗಳಿರ ಎಂಬುದಾಗಿ ಶ್ರೀ ಪುರಂದರದಾಸರು ಅನ್ನುತ್ತಾ ಇದ್ದಾರೆ. ಶ್ರೀ ವಿಜಯೇಂದ್ರ ಸ್ವಾಮಿಗಳವರೆಂದರು, ಅತುಲಂದೃಢೋ ವೈಷ್ಣವಂ ಸುಜನ್ಮ ಅಚ್ಯುತ ದತ್ತಂ ಕೃಪಯಾ ತ್ವಯಾಪ್ಯವಾಪ್ಯ ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯಾ ಪಶುಚಂಡಾಲವದೇವ ಸಂಚರಾಮಿ. ಅಸದೃಶವಾದ ಸದ್ವೈಷ್ಣವ ಜನ್ಮವನ್ನು ಪರಮಾತ್ಮ ದಯಪಾಲಿಸಿದಾಗ ಭಗವದ್ಭಕ್ತಿಯ ಯಥಾವದ್ಗೀತ ವರ್ಣಾಶ್ರಮಾಚಾರಾಚರಣೇನ ಸಮುತ್ಪನ್ನ ಅಪರೋಕ್ಷಜ್ಞಾನೇನ ಸ್ವಸ್ವಯೋಗ್ಯಾಂ ಮುಕ್ತಿಂ ದದಾತಿ. ಈ ವರ್ಣಾಶ್ರಮ ಧರ್ಮಗಳ ವಿಷಯದಲ್ಲಿ ಭಗವದ್ಗೀತಾದಲ್ಲಿ ಸ್ವಾಮಿ ಅಪ್ಪಣೆ ಮಾಡುತ್ತಾರೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾಹಾರಮಪಿ ಮಹಾಂ ವಿದ್ಯಕರ್ತಾಹಾರಮವ್ಯಯಂ. ಬ್ರಾಹ್ಮಣ ಅನ್ನೋ ಶಬ್ದದಿಂದ ವಿಹಿತವಾದ ಕರ್ಮವನ್ನು ಆಚರಣೆ ಮಾಡಿ 12 ಗುಣಗಳಿರಬೇಕು ಬ್ರಾಹ್ಮಣನಿಗೆ. ಜ್ಞಾನಂಚ ಸತ್ಯಂಚ ತಮಶ್ಚಮಶ್ಚ ಅಮಾತ್ಸರ್ಯಂ ಹ್ರೀಸ್ಥಿತಿಕ್ಷಾಃ ನಸೂಯಾಃ ದಾನಂಚ ಯಜ್ಞಶ್ಚ ತಪಶ್ರುತಂಚ ಮಹಾವ್ರತಂ 12 ಬ್ರಾಹ್ಮಣಸ್ಯಾಃ.
ಬ್ರಹ್ಮ ಅಣತೀತಿ ಬ್ರಾಹ್ಮಣ. ಬ್ರಹ್ಮ ಅಂದರೆ ವೇದ, ಬ್ರಹ್ಮ ಅಂದರೆ ಪರಮಾತ್ಮ. ಪರಮಾತ್ಮನು ವೇದ ಪ್ರತಿಪಾದ್ಯನಾಗಿದ್ದಾನೆ. ದೇವರನ್ನು ತಿಳಿಯಬೇಕಾದರೆ ಓಂ ಶಾಸ್ತ್ರಯೋನಿತ್ವಾತ್ ಓಂ ಅನ್ನೋ ಸೂತ್ರದಲ್ಲಿ ಹೇಳಿದಂತೆ ಶಾಸ್ತ್ರೀಕ ಸಮಧಿಗಮ್ಯನಾದ ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡತಕ್ಕ ಪ್ರತಿಯೊಬ್ಬರೂ ಅಷ್ಟವರ್ಷಂ ಬ್ರಾಹ್ಮಣಮುಪನಯೀತ ತಮಧ್ಯಾಪಯೀತ ಇತ್ಯಾದಿ ಕ್ರಮಗಳಿಂದ ಜನ್ಮಾಷ್ಟಮದಲ್ಲಿ ಉಪನಯನವನ್ನು ಹೊಂದಿ ವಿಹಿತವಾದ ಕರ್ಮಗಳನ್ನು ಆಚರಣೆ ಮಾಡಿ ಪರಮಾತ್ಮನಲ್ಲಿ ಅದನ್ನು ಅರ್ಪಣೆ ಮಾಡಬೇಕು. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮನಿರತಃಸಿದ್ಧಿಂ ಯಥಾ ವಿಂದತಿ ತಚ್ಛೃಣು ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್. ವಿಹಿತವಾದ ಕರ್ಮವನ್ನು ಆಚರಣೆ ಮಾಡುವಾಗ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಪು. ಸೂರ್ಯಮಂಡಲ ಮಧ್ಯವರ್ತಿಯಾದ ಭಗವಂತನನ್ನು ಚಿಂತನೆ ಮಾಡಬೇಕು ಧರ್ಮರಾಜ. ಸೂರ್ಯಮಂಡಲದಲ್ಲಿ ಸಹಸ್ರ ಕಿರಣಗಳು ಉಂಟು. ಅದರಲ್ಲಿ 200 ಕಿರಣ ಪೂರ್ವ ಭಾಗ, ದಕ್ಷಿಣ ಭಾಗದಲ್ಲಿ 200 ಕಿರಣಗಳು. ಇದೆಲ್ಲ ಸಂಧ್ಯಾವಂದನೆ ಮಾಡತಕ್ಕವರು ಗಮನ ಕೊಡಬೇಕಾದ ಮುಖ್ಯ ವಿಷಯ. ಪಶ್ಚಿಮ ಭಾಗದಲ್ಲಿ 200 ಕಿರಣ, ಉತ್ತರ ಭಾಗದಲ್ಲಿ 200 ಕಿರಣ, ಮಧ್ಯದಲ್ಲಿ 200 ಕಿರಣಗಳು. ಪೂರ್ವ ಭಾಗದಲ್ಲಿದ್ದ 200 ಕಿರಣದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಇತಿಹಾಸ ಪುರಾಣಗಳೆಲ್ಲವೂ ಕೂಡ ಅದರೊಳಗೆ ಇರುತ್ತವೆ. ಮತ್ತು ಅನಿರುದ್ಧ ಪೂರ್ವ ಭಾಗದಲ್ಲಿ, ಪ್ರದ್ಯುಮ್ನ ದಕ್ಷಿಣ ಭಾಗದಲ್ಲಿ, ಸಂಕರ್ಷಣ ಪಶ್ಚಿಮ ಭಾಗದಲ್ಲಿ, ಉತ್ತರ ಭಾಗದಲ್ಲಿ ವಾಸುದೇವ, ಮಧ್ಯದಲ್ಲಿರತಕ್ಕ ಭಗವಂತನ ರೂಪವೇ ನಾರಾಯಣನ ರೂಪ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಪಂಚರೂಪಾತ್ಮಕನಾಗಿ ಪರಮಾತ್ಮ ಒಂದು ಸೂರ್ಯಮಂಡಲದಲ್ಲಿದ್ದು ಆ ಪ್ರಾದ್ಯಾವ ಪೃಥಿವೀ ಅಂತರಿಕ್ಷಂ ಸೂರ್ಯ ಆತ್ಮ ಜಗತಸ್ತಸ್ಥುಶ್ಚ ಎಂಬುದಾಗಿ ನಮ್ಮ ದೇವರನ್ನು ನಾವು ಚಿಂತನೆ ಮಾಡುತ್ತಾ ಇರಬೇಕು. ಇಂಥ ಸೂರ್ಯಮಂಡಲವನ್ನು ಪ್ರದಕ್ಷಿಣೆ ಮಾಡಿದವರೇ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದ ಪ್ರಿಯವೃತ ರಾಜರು. ಆದರೆ ದೇವರ ಪರಮಾನುಗ್ರಹ ಅನ್ನೋದು ಯಾವ ರೀತಿಯಾಗಿ ಆಯಿತು? ಸತ್ರಾಜಿತ ಎಂಬತಕ್ಕವರಿಗೆ ಸ್ಯಮಂತಕರತ್ನವನ್ನು ದಯಪಾಲಿಸಿದು ಸೂರ್ಯಮಂಡಲ ಮಧ್ಯವರ್ತಿಯಾದ ಪರಮಾತ್ಮ. ಪ್ರತಿನಿತ್ಯದಲ್ಲಿ ಗಾಯತ್ರಿಯನ್ನು ಜಪ ಮಾಡಿ ವಿಹಿತ ಧರ್ಮಗಳನ್ನು ಆಚರಣೆ ಮಾಡಿದವರಿಗೆ ನಿಜವಾಗಿ ದೇವರ ಅನುಗ್ರಹ ಮಾಡುತ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ವರ್ಣಗಳಿಗೂ ಪರಮಾತ್ಮನೇ ಪ್ರವರ್ತಕ. ಒಬ್ಬ ತಂದೆಗೆ 4 ಮಕ್ಕಳಿದ್ದರೆ ಅವರವರ ಯೋಗ್ಯತಾನುಸಾರ ತಂದೆ ಕಾಪಾಡುವಂತೆ ಸರ್ವರನ್ನು ರಕ್ಷಣೆ ಮಾಡಿ ಅನುಗ್ರಹ ಮಾಡತಕ್ಕವನು ನಮ್ಮ ಸ್ವಾಮಿ ಎಂಬುದನ್ನು ತಿಳಿಯುವುದೇ ವರ್ಣಾಶ್ರಮ ಧರ್ಮದ ಮುಖ್ಯವಾದ ಸಾರಾಂಶ ಎಂಬುದಾಗಿ ದೇವಋಷಿಗಳಾದ ನಾರದರು ಇದನ್ನು ಧರ್ಮರಾಜರಿಗೆ ಉಪದೇಶ ಮಾಡಿ ಪರಮಾನುಗ್ರಹ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಕರ್ಮವನ್ನು ಮಾಡಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ ಎಂಬುದಾಗಿ ಆ ಪರಮಾತ್ಮನಲ್ಲಿ ಸಮರ್ಪಣ ಮಾಡಿ ಧನ್ಯರಾಗಬೇಕು ಎಂಬುವುದೇ ಶ್ರೀಮದ್ಭಾಗವತ ಸಪ್ತಮಸ್ಕಂಧದ ವರ್ಣಾಶ್ರಮ ಧರ್ಮದ ಮುಖ್ಯವಾದ ಸಾರಾಂಶ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.